नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृता। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अषेढतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिल पुरुषार्थ साधनीभूते अद्य द्रौपदी आत्मकथा प्रारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ರೌಪದಿ ಆತ್ಮಕಥೆಯನ್ನು ಪ್ರಾರಂಭ ಮಾಡುವ ಮೊದಲು ಮೊನ್ನೆಯಿಂದ ಪ್ರಾರಂಭವಾಗಿರತಕ್ಕಂತಹ ಧನುರ್ಮಾಸದ ಬಗ್ಗೆ ವಿವರಣೆಯನ್ನು ನಮಗೆ ತಿಳಿಸಿಕೊಡಿ ಅಂತ ತಿಳ್ಕೊಂಡಂತ ಹೇಳಿ ಹಲವರು ಫೋನ್ ಮಾಡಿದ್ದರಿಂದಾಗಿ ಧನುರ್ಮಾಸ ಅಂತ ತಿಳ್ಕೊಂಡಂತಂದರೆ ಯಾವಾಗ ಧನುರಾಶಿಯಲ್ಲಿ ಸೂರ್ಯ ಬರ್ತಾನೆ ಮುಂದೆ ಆ ಒಂದು ತಿಂಗಳು ಧನುರ್ಮಾಸ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಈ ಧನುರ್ಮಾಸ ಭಗವಂತನ ಅರುಣೋದಯ ಕಾಲವಾಗಿದೆ. ಯಾಕೆ ಕಾರ್ತಿಕ್ ಮಾಸದಲ್ಲಿ ಉತ್ಥಾನ ದ್ವಾದಶಿ ದಿವಸ ಅವನು ಎದ್ದಿದ್ದಾನೆ. ಈಗ ಸೂರ್ಯೋದಯದ ಪೂರ್ವದಲ್ಲಿ ಪರಮಾತ್ಮನ ಅರುಣೋದಯ ಕಾಲ. ಈ ಅರುಣೋದಯ ಕಾಲದಲ್ಲಿ ಅಂದರೆ ಸೂರ್ಯ ಉದಯಿತವಾಗುವ 1-1/4 ಗಂಟೆ ಮೊದಲಿನಿಂದ ಪ್ರಾರಂಭ ಮಾಡಿ ಅರುಣೋದಯ ಕಾಲ ಪ್ರಾರಂಭವಾಗ್ತದೆ. ಈ ವೇಳೆಯಲ್ಲಿ ಪೂಜೆ ಮಾಡಿ ಸ್ನಾನ ಮಾಡಿ ಸಂಧ್ಯಾವಂದನಾದಿಗಳ ನಂತರ ಭಗವಂತನ ಪೂಜೆಯನ್ನು ಮಾಡಿ ಪರಮಾತ್ಮನಿಗೆ ಹುಗ್ಗಿ ನೈವೇದ್ಯವನ್ನು ತೋರಿಸಿದರೆ 1000 ವರ್ಷ ಪೂಜೆ ಮಾಡಿದ ಪುಣ್ಯ ಸಿಗ್ತದೆ. ಚಳಿಗಾಲ ಆರಾಮ್ ಹೊತ್ಕೊಂಡು ಮಲ್ಕೊಳ್ಬೇಕು ಅಂತ ಅನ್ನೋದಲ್ಲಿ ಹೇಳು, ಆಲಸ್ಯ ಬಿಟ್ಟು ಹೇಳು, ಸ್ನಾನ ಮಾಡು, ಪೂಜೆ ಮಾಡು. ಭಗವಂತನಿಗೆ ಸೂರ್ಯೋದಯದ ಪೂರ್ವದಲ್ಲಿ ಹುಗ್ಗಿಯ ನೈವೇದ್ಯವನ್ನು ತೋರಿಸಿ ನೈವೇದ್ಯ ವೈಶ್ವದೇವಗಳನ್ನು ಮಾಡಿ ಕಾಂಸ್ಯ ಪಾತ್ರದಲ್ಲಿ, ಕಂಚಿನ ಪಾತ್ರೆಯಲ್ಲಿ ಹುಗ್ಗಿಯನ್ನು ಬಡಿಸಿ ಅದನ್ನು ನೈವೇದ್ಯ ಕೊಟ್ಟರೆ, ಅದನ್ನು ನಿವೇದಿಸಿದರೆ ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂತಹ ಕಾಲ ಅಂತ ಹೇಳ್ತದೆ. ನಿವೇದಯನ್ಮೇ ಮುದ್ಗಾನ್ನಂ ಸವೇ ಭಾಗವತೋತ್ತಮ. ನನ್ನ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ ಈ ಧನುರ್ಮಾಸದಲ್ಲಿ ನನಗೆ ಹುಗ್ಗಿಯ ನೈವೇದ್ಯವನ್ನು ತೋರಿಸಬೇಕು. ಕೋದಂಡಸ್ಥೆ ಸಬಿತರೆ, ಕೋದಂಡ ಅಂತಾರೆ ಧನುಷ್ಯ. ಧನುಷ್ಯದಲ್ಲಿ ಧನುರಾಶಿಯಲ್ಲಿ ಸೂರ್ಯನಿರುವಾಗ ಮುದ್ಗಾನ್ನಂ ಯೋ ನಿವೇದೇತ್, ನನಗೆ ಯಾರು ಹುಗ್ಗಿ ನೈವೇದ್ಯವನ್ನು ತೋರಿಸ್ತಾರೆ, ಒಂದೇ ದಿನದ ಧನುರ್ಮಾಸದ ಪೂಜೆಯಿಂದ 1000 ವರ್ಷದ ಪೂಜೆ ಮಾಡಿದ ಪುಣ್ಯ ಸಿಗ್ತದೆ ಅಂತ ತಿಳ್ಕೊಂಡಂತ ಹೇಳಿ ಧನುರ್ಮಾಸ ಮಹಾತ್ಮೆ ಹೇಳ್ತಾರೆ. ಸೂರ್ಯೋದಯದ ಪೂರ್ವದಲ್ಲಿಯೇ ಪೂಜೆ ನೈವೇದ್ಯ ಮಾಡಿದರೆ ಅದು ಉತ್ತಮ ಪೂಜೆ ಅಂತ ಅನಿಸ್ಕೊಳ್ತದೆ. ಅರುಣೋದಯ ನಕ್ಷತ್ರಗಳು ಹೋಗಿಬಿಡ್ತದೆ, ಆಕಾಶದಲ್ಲಿ ಬಿಳಿ ಬಿಳಿಯಾಗಿ ಸೂರ್ಯೋಕಿರಣ ಪ್ರಾರಂಭ ಮಾಡ್ತದೆ. ಆಗ ಮಾಡುವ ಪೂಜೆ ಮಧ್ಯಮ ಅಂತ ಅನಿಸ್ಕೊಳ್ತದೆ. ಸೂರ್ಯೋದಯ ಆದಮೇಲೆ 1-2 ತಾಸಿನಲ್ಲಿ ಮಾಡಿದ ಪೂಜೆ ಸಾಮಾನ್ಯ ಪೂಜೆ, ಅಧಮ ಪೂಜೆ ಅಂತ ಅನಿಸ್ಕೊಳ್ತದೆ. ಮಧ್ಯಾಹ್ನ ಮಾಡಿದ ಪೂಜೆಗೆ ಬೆಲೆಯೇ ಇಲ್ಲ. ಆದ್ದರಿಂದ ಅರುಣೋದಯ ಕಾಲದಲ್ಲಿ ಭಗವಂತನಿಗೆ ನೈವೇದ್ಯವನ್ನು ತೋರಿಸಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ.
ಅಯನಂ ದಕ್ಷಿಣಂ ರಾತ್ರಿ ರುತ್ತರಂತು ದಿವಾ ಭವೇತ್ ದೈವಂ ತತ್ತದಹೋರಾತ್ರಂ ಚಾಪಮಾಸಂ ವಿದುರ್ಬುಧ ಅಂತ ತಂದಿದ್ದ. ದಕ್ಷಿಣಾಯನ ಪರಮಾತ್ಮನ ರಾತ್ರಿ ಆದರೆ ಉತ್ತರಾಯಣ ಹಗಲು. ಈ ಧನುರ್ಮಾಸ ಪರಮಾತ್ಮನಿಗೆ ಅರುಣೋದಯ ಕಾಲ. ಹೀಗೆ ಉಳಿದ ವಿಸ್ತಾರವಾದ ಪೂಜೆಯನ್ನೆಲ್ಲ ಸ್ವಲ್ಪ ಸಂಕ್ಷೇಪ ಮಾಡಿ ದ್ವಾದಶಿ ದಿನದಲ್ಲಿ ದ್ವಾದಶಿಯನ್ನು ಸಾಧಿಸುವ ಹೇಗೆ ಅನಿವಾರ್ಯವೋ ಅದೇ ರೀತಿಯಾಗಿ ಧನುರ್ಮಾಸದಲ್ಲಿಯೂ ಕೂಡ ವಿಸ್ತಾರವಾದ ಪೂಜೆ ಇತ್ಯಾದಿನೆಲ್ಲ ಸ್ವಲ್ಪ ಸಂಕ್ಷೇಪ ಮಾಡಿ ಆ ವೇಳೆಯಲ್ಲಿ ಹುಗ್ಗಿ ಮಾಡಿ ನೈವೇದ್ಯ ತೋರಿಸೋದು ಇದು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಅನ್ನಿಸ್ಕೊಳ್ತದೆ. ನಂದು ಅಷ್ಟು ಜಪ ಇದೆ, ನಂದು ಎಷ್ಟು ಜಪ ಇದೆ ಅಂತ ತಿಳ್ಕೊಂಡು ಅಂಥೇಳಿ ಕರ್ಮ ಹಾನಿ ಆಗ್ತದೆ ಅಂತ ತಿಳ್ಕೊಂಡು ಅಂಥೇಳಿ ಎಲ್ಲಿ ಧನುರ್ಮಾಸ ಏನು ಸುದ್ದಿ ಅಂತ ಅಂದರೆ ಪರಮಾತ್ಮನಿಗೆ ಅಪಮಾನ ಮಾಡಿದಂತೆ. 7 ಜನ್ಮದವರೆಗೆ ಅವನು ನಿರ್ಧನಾಗಿ ಹುಟ್ಟುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ಅರ್ಚನೆಯನ್ನು ಮಾಡಿ ಅರುಣೋದಯ ಕಾಲದಲ್ಲಿ ಮೊದಲು ಪರಮಾತ್ಮನ ಷೋಡಶೋಪಚಾರಾದಿಗಳನ್ನು ಮಾಡಿ ನೈವೇದ್ಯ ಮಾಡಿದ ಮೇಲೆ ಅನಂತರ ತನ್ನ ಭಗವಂತನ ನೈವೇದ್ಯ ತೋರಿಸಿದ ಮೇಲೆ ಬ್ರಹ್ಮಯಜ್ಞಾದಿಗಳನ್ನು ಮಾಡಿ ಬ್ರಾಹ್ಮಣರ ಭೋಜನ ಮಾಡಿಸಿ ತಾನು ನಂತರ ಊಟವನ್ನು ಮಾಡಬೇಕು. ಅರುಣೋದಯ ಕಾಲದಲ್ಲಿ ನೈವೇದ್ಯ ಆಗಬೇಕು. ಅರ್ಚಯಿತ್ವಾ ಹರಿಂ ಪಶ್ಚಾತ್ ಧನುರ್ಮಾಸೇಂತ ಯಾಮಕಂ ಪಶ್ಚತಾ ಸಂಧ್ಯಾಮುಪಾಸೀತ ಧರ್ಮಲೋಪೋ ನ ವಿದ್ಯತೆ. ಇನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಪರಮಾತ್ಮನಿಗೆ ಹುಗ್ಗಿಯನ್ನು ಸಮರ್ಪಣೆ ಮಾಡಿದ ನಂತರ ಕುಂಕುಮಾರ್ಚನೆಯನ್ನು ಮಾಡಿ ಅರಿಶಿಣ ಕುಂಕುಮಗಳನ್ನು ಲಕ್ಷ್ಮೀದೇವಿಗೆ ಇರಿಸಿ ಲಕ್ಷ್ಮೀದೇವಿಗೂ ಕೂಡ ಈ ಹುಗ್ಗಿ ಅನ್ನದ ನೈವೇದ್ಯವನ್ನು ತೋರಿಸಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಶ್ರೀ ಪದ್ಮ ಕಮಲಾ ಮುಕುಂದ ಮಹಿಷಿ ಲಕ್ಷ್ಮೀ ತ್ರಿಲೋಕೇಶ್ವರಿ ಮಾ ಕ್ಷೀರಾಬ್ಧಿ ಸುತಾರವಿಂದ ಜನನಿ ವಿದ್ಯಾ ಸರೋಜಾತ್ಮಿಕ ಸರ್ವಾಭೀಷ್ಟ ಫಲಪ್ರದೇತಿ ಸತತಂ ನಾಮಾನಿ ಏ 12 ಶ್ರೀದೇವ್ಯೇ ನಮಃ ಅಮೃತೋದ್ಭವಾಯೇ ನಮಃ ಕಮಲಾಯೇ ನಮಃ ಲೋಕಸುಂದರ್ಯೇ ನಮಃ ವಿಷ್ಣುಪತ್ನೇ ನಮಃ ವೈಷ್ಣವ್ಯೇ ನಮಃ ವರಾರೋಹಾಯ ನಮಃ ಹರಿವಲ್ಲಭಾಯ ನಮಃ ಶಾರ್ಗಿಣ್ಯೇ ನಮಃ ತ್ರಿಲೋಕಸುಂದರ್ಯೇ ನಮಃ ಅಂತ ತಿಳ್ಕೊಂಡು ಅಂಥೇಳಿ 12 ನಾಮಗಳಿಂದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ದೈವೀ ಸಂಪತ್ತು ಪ್ರಾಪ್ತವಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದಾರೆ. ಈ ವೇಳೆಯಲ್ಲಿ ಹುಗ್ಗಿಯ ನೈವೇದ್ಯವನ್ನು ಅರುಣೋದಯ ಕಾಲದಲ್ಲಿ ಕೊಡ್ತಕ್ಕಂಥ ವ್ಯಕ್ತಿಗೆ ಜನ್ಮ ಜನ್ಮಾಂತರಕ್ಕೂ ಕೂಡ ವಿಷ್ಣು ಭಕ್ತಿ ವೈಷ್ಣವನಾಗಿ ಜನ್ಮ ಪ್ರಾಪ್ತಿಯಾಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಹೀಗಾಗಿ ಧನುರ್ಮಾಸದ ನಿಯಮವನ್ನು ಎಲ್ಲರೂ ವಿಶೇಷವಾಗಿ ಪರಿಪಾಲನೆ ಮಾಡಬೇಕು. ಅದರಲ್ಲಿಯೂ ಕೂಡ 2 ದಿನ ನಾಳೆ 20 ಡಿಸೆಂಬರ್ ಧನುರ್ವ್ಯತಿಪಾತ ಇದೆ. 29ನೇ ತಾರೀಕಿಗೆ ಧನುರ್ಮಾಸದ ವೈಧೃತಿ ಇದೆ. ಈ ವ್ಯತಿಪಾತ ಮತ್ತು ವೈಧೃತಿಯಲ್ಲಿ ಧನುರ್ಮಾಸವನ್ನು ಆಚರಿಸಿ ಬೆಳ್ಳಿ ಪಾತ್ರೆಯಲ್ಲಿ ಹುಗ್ಗಿ ನೈವೇದ್ಯವನ್ನು ಕೊಟ್ಟರೆ, ಇನ್ನು ಮನೆಯಲ್ಲಿ ಮಡಿಯಲ್ಲಿ ಹುಗ್ಗಿ ಮಾಡಲಿಕ್ಕೆ ಆಗದೇ ಇದ್ದರೆ
ಹುಗ್ಗಿಗೆ ಬೇಕಾದ ಸಾಮಾನು ಮಿಕ್ಸ್ ಮಾಡಿ ಆ ಪಾತ್ರೆಯಲ್ಲಿಟ್ಟು ನೈವೇದ್ಯ ಮಾಡಬೇಕು. ಅದು ಕೂಡ ವ್ಯತಿಪಾತದ ದಿವಸ ವಿಶೇಷವಾಗಿ ಪಿತೃತರ್ಪಣ, ಸರ್ವ ಪಿತೃತರ್ಪಣ ತಿಲದಿಂದ, ರಜತ ಪಾತ್ರೆಯಲ್ಲಿ ತಿಲದಾನ, ಆನಂತರ ಬ್ರಾಹ್ಮಣರಿಗೆ ಈ ಮಾಸದಲ್ಲಿ ಶಾಲು, ಆನಂತರ ರಗ್ ಇತ್ಯಾದಿ ಚಳಿಯನ್ನು ಓಡಿಸ್ತಕ್ಕಂತಹ ಧಾಬಳಿ ಇತ್ಯಾದಿಗಳ ದಾನ ಮಾಡಿದರೆ ಬಹಳ ಪುಣ್ಯ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಪುಣ್ಯ ಬರ್ತದೆ. ಅದರಲ್ಲಿ 20 ಡಿಸೆಂಬರ್ ಮತ್ತು 29 ಡಿಸೆಂಬರ್ ಸೂರ್ಯ ಚಂದ್ರರ ಪರಸ್ಪರ ದೃಷ್ಟಿ ವಿಶಿಷ್ಟ ಡಿಗ್ರಿಯಲ್ಲಿ ಬಂದಾಗ ಆ ವಿಶಿಷ್ಟ ಸಂಕ್ರಮಣದಿಂದಾಗಿ ಒಬ್ಬ ಪ್ರಳಯಾಗ್ನಿ ಸದಸ್ಯನಾದಂಥ ಅಗ್ನಿಯಂತೆ ತೇಜಸ್ವಿಯಾದ ದಮ ಉರಿಯತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟಿದ. ದೃಷ್ಟಿಪಾತದಿಂದ ಹುಟ್ಟಿದ್ದರಿಂದಾಗಿ ಅವನಿಗೆ ವ್ಯತಿಪಾತ ಅಂತ ತಿಳ್ಕೊಂಡಂಥ ಹೆಸರು. ಚಂದ್ರಾರ್ಕಯೋ ನಯನ ವೀಕ್ಷಣ ಜಾತಮೂರ್ತಿ. ಸೂರ್ಯ ಚಂದ್ರರು ಪರಸ್ಪರ ದೃಷ್ಟಿ ಬಿದ್ದಾಗ ಹುಟ್ಟಿದ ಮುಕ್ತಿ ವ್ಯಕ್ತಿ ಇವನು. ಕಾಲಾನಲದ್ಯುತಿ ನಿಭ ಪುರುಷೋತಿ ರೌದ್ರ. ಪ್ರಳಯ ಕಾಲದ ಅಗ್ನಿಯಂತೆ ಭೀಕರನಾಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಈ ದಿನದಲ್ಲಿ ಪಿತೃಗಳನ್ನು ಕುರಿತು ಧರ್ಮಾಚರಣೆ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. ರವಿವಾರ ಅಮಾವಾಸ್ಯೆ, ಶ್ರವಣ ಅಥವಾ ಅಶ್ವಿನಿ ಅಥವಾ ಧನಿಷ್ಠ, ಆರ್ದ್ರ, ಆಶ್ಲೇಷ, ಮೃಗಶಿರ ನಕ್ಷತ್ರಗಳಿದ್ದರೆ ಅದಕ್ಕೆ ವ್ಯತಿಪಾತ ಯೋಗ ಅಂತೇಳಿ ಕರೀತಾರೆ. ಇಂಥ ವ್ಯತಿಪಾತ ಯೋಗದಲ್ಲಿ ವಿಶೇಷವಾದ ರೀತಿಯಿಂದ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿದ್ದಾರೆ. ಸರ್ವಸಾಮಾನ್ಯವಾಗಿ ಸೂರ್ಯ ಚಂದ್ರರ ಬೇರೆ ಬೇರೆ ಡಿಗ್ರಿಯಲ್ಲಿ ದೃಷ್ಟಿ ಸೂರ್ಯನ ಮೇಲೆ ಚಂದ್ರನ ದೃಷ್ಟಿ, ಚಂದ್ರನ ಮೇಲೆ ಸೂರ್ಯನ ದೃಷ್ಟಿ ಬಿದ್ದರೆ ಆ ದೃಷ್ಟಿಯ ಬೇರೆ ಬೇರೆ ಡಿಗ್ರಿಗಳಿಗೆ ಯೋಗ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ರೀತಿಯಾಗಿ ಒಂದು ತಿಂಗಳಲ್ಲಿ 27 ಯೋಗಗಳು ಇರ್ತವೆ. ದಿನಾಲು ನಾವು ಸಂಧ್ಯಾ ವಂದನೆಯಲ್ಲಿ ಇವತ್ತಿನ ದಿವಸ ಇಂಥ ಯೋಗ ಅಂತ ಹೇಳಿದಾಗ ಯೋಗಾತ್ ರೋಗ ನಿವಾರಣಂ, ಇವತ್ತು ಯಾವ ಯೋಗ ಅಂತ ತಿಳ್ಕೊಂಡ್ರೆ ರೋಗ ನಿವಾರಣೆ ಆಗ್ತದೆ. ಆ 27 ಯೋಗಗಳಲ್ಲಿ 9 ಯೋಗ ದಿನಗಳಲ್ಲಿ, ಈ 9 ಯೋಗದ ದಿನಗಳಲ್ಲಿ ಶುಭ ಕಾರ್ಯವನ್ನು ಮಾಡಬಾರ್ದು. ಯಾಕೆ ಅದು ಪಿತೃಗಳಿಗೋಸ್ಕರ ನೇಮಿಸಲ್ಪಟ್ಟ ದಿನಗಳು. ಹೇಗೆ ಪಕ್ಷಮಾಸದಲ್ಲಿ ಉಪನಯನ ವಿವಾಹಾದಿಗಳು ಆಗೋದಿಲ್ವೋ, ಅದೇ ರೀತಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಈ 9 ಯೋಗಗಳಲ್ಲಿ ಉಪನಯನ, ವಿವಾಹ ಇತ್ಯಾದಿ ಮಂಗಲ ಕಾರ್ಯಗಳು ಆಗೋದಿಲ್ಲ. ಆ ಯೋಗಗಳ ಹೆಸರು ವಿಷ್ಕಂಭ, ಅತಿಗಂಡ, ಶೂಲ, ಗಂಡ, ವ್ಯಾಘಾತ, ವಜ್ರ, ವ್ಯತಿಪಾತ, ಪರಿಘ ಮತ್ತು ವೈಧೃತಿ. ಈ ಯೋಗಗಳಲ್ಲಿ ಹೊಸದಾಗಿ ಮಾಡ್ತಕ್ಕಂಥ ಪ್ರಾರಂಭ ಮಾಡುವ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬಾರ್ದು, ಹೊಸ ವಾಹನ ತೆಗೆದುಕೊಳ್ಳಬಾರ್ದು, ಹೊಸ ವಸ್ತ್ರಗಳನ್ನು ಧರಿಸಬಾರ್ದು. ಇನ್ನು ಉಪನಯನಾದಿ ಸಂಸ್ಕಾರಗಳನ್ನು ಸರ್ವಥಾ ಮಾಡಬಾರ್ದು ಅಂತೇಳಿ ಶಾಸ್ತ್ರ ಹೇಳ್ತದೆ. ಯಾಕೆ ಈ ದಿನಗಳಲ್ಲಿ ಹುಟ್ಟಿದರೂ ಕೂಡ ಶಾಂತಿ ಮಾಡಬೇಕು ಅಂತಂದಿದ್ದಾರೆ.
ಈ 9 ಯೋಗದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶಾಂತಿ ಮಾಡಬೇಕು. ಈ ಧನುರ್ಮಾಸದ ವ್ಯತಿಪಾತ ದಿವಸ ಅಕ್ಕಿ, ಹೆಸರು ಬೇಳೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಶುಂಠಿ, ಸ್ವಲ್ಪ ಏಲಕ್ಕಿ, ತುಪ್ಪ ಇವುಗಳ ಸಹಿತವಾಗಿ ಹುಗ್ಗಿ ನೈವೇದ್ಯ ಮಾಡಬೇಕು. ಹುಗ್ಗಿಯ ಜೊತೆಯಲ್ಲಿ ಮತ್ತೊಂದು ಪಾತ್ರದಲ್ಲಿ ಬೆಣ್ಣೆ ಅಥವಾ ಮೊಸರನ್ನು ಇಡಬೇಕು. ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ನೈವೇದ್ಯ ಇದು ಅಂತ ಅನಿಸ್ಕೊಳ್ತಾರೆ. ದಧ್ಯಾರ್ಕಂಚ ಮುದ್ಗಾನ್ನಂ ದದ್ದಾಜ್ಜೇಲಾಗುಡೋಜ್ವಲಂ ಸುಸುಖೋಷ್ಣಂ ಸಕಂದಂಚ ವಿಷ್ಣವೇಯ ಸಮರ್ಪಯೇತ್ ಅಂತೇಳಿ ಧನುರ್ಮಾಸ ಮಹಾತ್ಮೆ ಹೇಳ್ತಾರೆ. ಹುಗ್ಗಿ ಮಾಡುವಾಗ 1 ಪಾವು ಅಕ್ಕಿಗೆ ಅಷ್ಟೇ ಸಮನಾದ ಹೆಸರುಬೇಳೆ ಸೇರಿಸಿದರೆ ಅದು ಸಾಮಾನ್ಯ ಹುಗ್ಗಿ ಅಂತ ಅನಿಸ್ಕೊಳ್ತಾರೆ. 1 ಅಕ್ಕಿಗೆ 1.5 ಹೆಸರುಬೇಳೆ ಇದ್ದರೆ, 1.5 ಪಟ್ಟೆ ಹೆಸರುಬೇಳೆ ಇದ್ದರೆ ಅದು ಮಧ್ಯಮ ಹುಗ್ಗಿ ಅಂತ ಅನಿಸ್ಕೊಳ್ತದೆ. 1 ಪಾವು ಅಕ್ಕಿಗೆ 2 ಪಾವು ಹೆಸರುಬೇಳೆ ಹಾಕಿ ಮಾಡುವುದು ಅದು ಉತ್ತಮವಾದಂಥ ಉತ್ತಮ ಪಕ್ಷದ ಹುಗ್ಗಿ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಮನೆಯಲ್ಲಿ ಹುಗ್ಗಿ ಮಾಡಿ ದಿನಾಲು ಬ್ರಾಹ್ಮಣರಿಗೆ ಕೊಡಲಿಕ್ಕೆ ಆಗದೇ ಇದ್ದರೆ ಇಷ್ಟು ವಸ್ತುಗಳನ್ನು ದೇವರ ಮುಂದೆ ಇಟ್ಟು ಅಕ್ಕಿ ಹೆಸರುಬೇಳೆ ಮಿಕ್ಸ್ ಮಾಡಿ, ಆನಂತರ ಅದರಲ್ಲಿ ಸ್ವಲ್ಪ ಬೆಲ್ಲ, ಸ್ವಲ್ಪ ಶುಂಠಿ, ಸ್ವಲ್ಪ ಏಲಕ್ಕಿ ಇಟ್ಟು ಪ್ರತ್ಯೇಕವಾದ ಪಾತ್ರೆಯಲ್ಲಿ ತುಪ್ಪ ಮತ್ತು ಮೊಸರನ್ನು ದಾನ ಮಾಡಿದರೆ, ಅದನ್ನು ಇಟ್ಟು ಅಥವಾ ಅದನ್ನು ಮಾಡಿ ಯೋಗ್ಯ ಬ್ರಾಹ್ಮಣರಿಗೆ ಆ ಪದಾರ್ಥ ಹುಗ್ಗಿಯ ಪದಾರ್ಥ ದಾನ ಕೊಟ್ಟರೂ ಕೂಡ ಬಹಳ ಪುಣ್ಯ ಇದೆ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಉಳಿದ ದಿನಗಳಲ್ಲಿ ಕಂಚಿನ ಪಾತ್ರೆಯಲ್ಲಿ ಇಟ್ಟು ದಾನ ಮಾಡಬೇಕು. ಧನುರ್ಮಾಸದ ವ್ಯತಿಪಾತ ಮತ್ತು ವೈಧೃತಿ ಯೋಗ ನಾಳಿನ 20 ಡಿಸೆಂಬರ್ ಮತ್ತು 29 ಡಿಸೆಂಬರ್ ಈ ದಿನ ರಜತ ಪಾತ್ರೆಯಲ್ಲಿ ಈ ವಸ್ತುಗಳನ್ನಿಟ್ಟು ದಾನ ಮಾಡಿದರೆ ಮಹಾಪುಣ್ಯ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಯಾರು ಖರ್ಚು ಮಾಡೋರು? ಇಷ್ಟೆಲ್ಲ ದಾನ ಯಾರು ಮಾಡೋರು? ಆಯ್ತು, ಸುಮ್ಮನೆ ಬ್ರಾಹ್ಮಣರ ಹತ್ರ ಒಂದು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ದಕ್ಷಿಣೆ ಹಾಕಿದ್ರೆ ಆಯ್ತಲ್ಲ ಅಂತ ಹೇಳಿ ಬೇಸರದಿಂದ ಅಥವಾ ಇಷ್ಟೆಲ್ಲ ಯಾರು ಖರ್ಚು ಮಾಡೋರು ಅಂತ ಅನ್ನೋ ದಾರಿದ್ರ್ಯ ಬುದ್ಧಿಯಿಂದ ಯಾರು ಈ ತಿಂಗಳು ದೇವರಿಗೆ ಹುಗ್ಗಿಯ ನೈವೇದ್ಯವನ್ನು ತೋರಿಸೋದಿಲ್ವೋ 7 ಜನ್ಮದಲ್ಲಿ ಅವರಿಗೆ 7 ಜನ್ಮಗಳವರೆಗೆ ದಾರಿದ್ರ್ಯ ಬರ್ತದೆ ಅಂತ ತಿಳ್ಕೊಂಡು ಅಂದಿದ್ದಾರೆ. ಈ 20ನೇ ತಾರೀಕಿನ ದಿವಸ ಪರಮಾತ್ಮನ ಪೂಜೆ ಆದ ನಂತರ ಭಗವಂತನಿಗೆ ಹುಗ್ಗಿಯ ನೈವೇದ್ಯವನ್ನು ತೋರಿಸಿದ ಮೇಲೆ ವ್ಯತಿಪಾತನ ಹೆಸರಿನಲ್ಲಿ ತರ್ಪಣ ಕೊಡಬೇಕು. ವ್ಯತಿಪಾತ ಮಹಾಸತ್ವ ಸರ್ವ ಪಾಪ ಪ್ರಣಾಶನ ಸಹಸ್ರಬಾಹೋ ವಿಶ್ವಾತ್ಮನ್ ಗ್ರಹಣಾರ್ಘ್ಯಂ ನಮೋಸ್ತುತೆ. ವ್ಯತಿಪಾತ ಮಹಾಸತ್ವ ಸರ್ವ ಪಾಪ ಪ್ರಣಾಶನ ಸಹಸ್ರಬಾಹೋ ವಿಶ್ವಾತ್ಮನ್ ಗ್ರಹಣಾರ್ಘ್ಯಂ ನಮೋಸ್ತುತೆ. ಅಥವಾ ವ್ಯತಿಪಾತ ನಮಸ್ತೆಸ್ತು ನಮಸ್ತೆ ವಿಶ್ವಮಂಗಲ ವಿಷ್ಣು ಚಕ್ರ ಸ್ವರೂಪಾಯ ನಮಸ್ತೆ ದಿವ್ಯ ತೇಜಸ್ಸೆ. ವಿಷ್ಣು ಚಕ್ರದಂತೆ ದಿವ್ಯ ತೇಜಸ್ಸುಳ್ಳವನಾಗಿದ್ದಿ. ವಿಷ್ಣು ಪ್ರಿಯ ವ್ಯತಿಪಾತ, ಪರಮಾತ್ಮನಿಗೆ ಪ್ರಿಯನಾದ ಎಲ್ಲಿ ವ್ಯತಿಪಾತನೇ. ಪಿತೃಣಾಂ ಅನೃಣಪದ, ಪಿತೃಗಳನ್ನು ಕುರಿತು ಈ ದಾನ ಮಾಡ್ತೇವೆ, ನಮಗೆ ಪಿತೃಋಣದಿಂದ ಮುಕ್ತರನ್ನಾಗಿ ಮಾಡುವಂತೆ ಕೇಳ್ಕೊಳ್ಬೇಕು. ಪಿತೃಣಾಂ ಮಮ ವೈಕುಂಠಂ ಪ್ರಯಚ್ಛ ಭಗವನ್ ಮಮ. ನಮ್ಮ ಪಿತೃಗಳಿಗೆ ಉತ್ತಮವಾದ ಲೋಕವನ್ನು ಕೊಡು ಪರಮಾತ್ಮ. ನಿನ್ನ ಅನುಗ್ರಹದಿಂದ ನನಗೆ ಅದ್ಭುತವಾದ ಭಕ್ತಿ ಜ್ಞಾನಾದಿಗಳು ಬರಲಿ.
ಜ್ಞಾನ ವೈರಾಗ್ಯ ವಿಜ್ಞಾನಗಳನ್ನು ನನ್ನನ್ನು ಕರುಣಿಸು ಅಂತ ತಿಳ್ಕೊಂಡಂತ ಹೇಳಿದಾಗ ಅಂತ ಹೇಳಿ ಪರಮಾತ್ಮನಿಗೆ ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ನಾರಾಯಣನಿಗೆ ವ್ಯತಿಪಾತದ ಹೆಸರಿನಿಂದ ತರ್ಪಣವನ್ನು ಕೊಟ್ಟರೆ ಪರಮಾತ್ಮ ಸಂತುಷ್ಟನಾಗಿ ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇದೇ ರೀತಿಯಾಗಿ 29 ಡಿಸೆಂಬರ್ ಅವತ್ತು ಕೂಡ ರಜತ ಪಾತ್ರೆಯಲ್ಲಿ ಮುದ್ಗಾದಿ ಪದಾರ್ಥಗಳನ್ನು ದಾನ ಮಾಡಿದರೆ ಬಹಳ ವಿಶೇಷ ಪುಣ್ಯ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೊನೆಗೆ ದಿನಾಲು 1 ಲೋಟ ಅಕ್ಕಿ, 2 ಲೋಟ ಬೇಳೆ, ಆ ರೀತಿಯಾಗಿ ಇಟ್ಟು ಅದರಲ್ಲಿ ನಾನು ಆಗಲೇ ಹೇಳಿದಂತೆ ಸ್ವಲ್ಪ ಬೆಲ್ಲ, ಶುಂಠಿ, ಏಲಕ್ಕಿ ಹಾಕಿ ತುಪ್ಪ ಮೊಸರುಗಳ ದಾನವನ್ನು ತಿಂಗಳ 1 ದಿವಸ ಅಥವಾ 2 ದಿವಸ ಆದರೂ ಮಾಡಿದರೂ ಕೂಡ ಮಹಾಪುಣ್ಯ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ವ್ಯತಿಪಾತ ಅಂತ ತಿಳ್ಕೊಂಡಂತೆ ಅನ್ನೋದು ಅನೇಕ ಗ್ರಹಣಗಳಿಗೆ ಸಮಾನ, 1000 ಗ್ರಹಣಗಳಿಗೆ ಸಮಾನ ವ್ಯತಿಪಾತ ಯೋಗ ಮತ್ತು ವೈಧೃತಿ ಯೋಗ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಗಳು ನಾಳೆ ಅಂದರೆ 20 ಡಿಸೆಂಬರ್ ಮತ್ತು 29 ಡಿಸೆಂಬರ್ ಧನುರ್ವ್ಯತಿಪಾತ ಧನುರ್ವೈಧೃತಿಯ ಪಿತೃ ಆರಾಧನೆಯನ್ನು ತಪ್ಪದೇ ಮಾಡಬೇಕು, ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ವಿಚಾರವನ್ನು ಧನುರ್ಮಾಸದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಿದ್ದೇವೆ. ಇನ್ನು ನಾನು ದ್ರೌಪದಿಗೆ ಪ್ರಾರ್ಥನೆ ಮಾಡಿಕೊಳ್ತೇನಮ್ಮ, ನಿನ್ನ ಆತ್ಮಕತೆಯನ್ನು ಮುಂದುವರಿಸು ಅಂತ ತಿಳ್ಕೊಂಡಂತೆ. ಧನುರ್ಮಾಸ, ಧನುರ್ವ್ಯತಿಪಾತ, ಧನುರ್ವೈಧೃತಿಯ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಕೊಟ್ಟಿದ್ದೇನೆ. ಈಗ ಮಹತ್ವಪೂರ್ಣವಾಗಿರ್ತಕ್ಕಂಥ ದ್ರೌಪದಿ ಆತ್ಮಕತೆಯನ್ನು ಮುಂದುವರಿಸಲಿಕ್ಕೆ ನಾನು ಹೇಳ್ತೇನೆ. ಅಮ್ಮ, ದ್ರೌಪದಿ ಆತ್ಮಕತೆ ಪ್ರಾರಂಭ ಮಾಡು. ನಿನ್ನೆ ದಿನ ನಾನು ಶ್ರೀಕೃಷ್ಣ ದುರ್ಯೋಧನನಿಗೆ ಉಪದೇಶ ಕೊಟ್ಟಾಗ ದುರ್ಯೋಧನ ತನ್ನನ್ನು ತಾನು ನಾನೇ ಸರಿ ಅಂತ ತಿಳ್ಕೊಂಡಂತೇಳಿ ಸಾಧನೆ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡಿದ. ಹೌದು, ಜಗತ್ತಿನಲ್ಲಿ ತಪ್ಪಿಸ್ಥರೂ ಕೂಡ ಅಪರಾಧಿಗಳು ಕೂಡ ನಾವೇ ಸರಿ ಅಂತ ತಿಳ್ಕೊಂಡಂತೇಳಿ ತಮ್ಮನ್ನು ತಾವು ಸಾಧಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಆದರೆ ಕೃಷ್ಣ ದುರ್ಯೋಧನಿಗೆ ವಾಪಸ್, ನೀನೇನು ತಪ್ಪು ಮಾಡಿದ್ದಿ, ನೀನು ಪಾಂಡವರನ್ನು ಹೇಗೆ ದ್ವೇಷ ಮಾಡ್ತಿ, ನೀನೇ ಇದಕ್ಕೆ ಹೇಗೆ ಈ ಪಾಂಡವರ ಮೋಸಕ್ಕೆ ಪ್ರಮುಖ ಕಾರಣ, ಆ ಜೊತೆಗೆ ನಿಮ್ಮಪ್ಪನ ಪುತ್ರಮೋಹವೂ ಕಾರಣ ಅಂತ ಹೇಳಿದಾಗ ದುಶ್ಯಾಸನ ಹೇಳ್ತಾನೆ, ಇಲ್ಲಿ ನಮಗೆ ಬೈತಾ ಇರುವ ಸಭೆ ನಾವೇ ಕಲಿಬೇಕು, ಹೋಗೋಣ ನಡಿ ಅಂತ ತಿಳ್ಕೊಂಡಂತೆ. ಈಗೆಲ್ಲ ವಾಕೌಟ್ ಮಾಡ್ತಾ ಇಲ್ಲ ವಿರೋಧಿ ಪಕ್ಷಗಳು ಉತ್ತರ ಕೊಡ್ಲಿಕ್ಕೆ ಆಗದೇ ಇದ್ದಾಗ, ಆ ರೀತಿಯಾಗಿ ವಾಕೌಟ್ ಮಾಡಿದ್ದ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾಚಾರ್ಯರೇ, ಬಾಲ್ಯಕ ಮತ್ತು ಶಲ್ಯ ನೀವೆಲ್ಲರೂ ಸೇರಿ ಈ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣರನ್ನು ಕಟ್ಟಿ ಕಾರಾಗೃಹದಲ್ಲಿ ಹಾಕಿ ಧರ್ಮರಾಜನಿಗೆ ರಾಜ್ಯವನ್ನು ಒಪ್ಪಿಸಿಕೊಡಿ. ಈ 36 ಲಕ್ಷ ಜನರ ನರಸಂಹಾರ ಉಳಿತದೆ. ಇಷ್ಟು ಜನರ ಸಂಹಾರ ಆಗೋದಿಲ್ಲ. ಆದ್ದರಿಂದ ನೀವು ಮಾಡಿ ಅಂತ ತಿಳ್ಕೊಂಡಂತಂದಾಗ ಈ ಕಡೆಯಲ್ಲಿ ಸಭೆಯಿಂದ ಹೊರಗೆ ಬಿದ್ದಿರ್ತಕ್ಕಂಥ ದುರ್ಯೋಧನ, ಕರ್ಣ, ಶಕುನಿ, ಆ ನಂತರ ದುಶ್ಯಾಸನ, ಇವರು ಪ್ಲ್ಯಾನ್ ಮಾಡಿದ್ದಾರೆ. ಪುರಾಯಮಸ್ಮಾನ್ ಗೃಹ್ಣಾತಿ
ಕ್ಷಿಪ್ರಕಾರಿ ಜನಾರ್ದನ ನಮ್ಮಪ್ಪನಿಗೆ ಇಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ನಮ್ಮ ಅಪ್ಪ ಆಜ್ಞೆ ಮಾಡುವಂತೆ ಮಾಡಿ ಭೀಷ್ಮ ದ್ರೋಣಾದಿಗಳಿಂದ ಇವನು ನಮ್ಮನ್ನು ಕಟ್ಟಿ ಹಾಕಬೇಕು ಅಂತ ತಿಳ್ಕೊಂಡಂತೆ ಮಾಡಿದ್ದಾನಲ್ಲ, ಅವನು ಆ ಕೆಲಸ ಮಾಡೋದ್ರೊಳಗಾಗಿ ನಾವೇ ಯಾಕೆ ಈ ಕೃಷ್ಣನ್ನು ಕಟ್ಟಿ ಹಾಕಬಾರ್ದು? ಕೃಷ್ಣನನ್ನು ಕಟ್ಟಿ ಕಾರಾಗೃಹದಲ್ಲಿ ಹಾಕಿಬಿಟ್ರೆ ಆಗ ಪಾಂಡವರಿಗೆ ಮೊದಲೇ ನಿರುತ್ಸಾಹಿತರಾಗಿ ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರನ್ನು ನಾವು ಗೆಲ್ಲೋದೇನು ಭಾಳ ಕಠಿಣ ಆಗೋದಿಲ್ಲ. ಈ ಕ್ರಮದಲ್ಲಿ ನಾವು ಮಾಡೋಣ ಅಂತ ತಿಳ್ಕೊಂಡಂತೇಳಿ ಇವರು ವಿಚಾರ ಮಾಡ್ತಾ ಇದ್ದಾರೆ. ಆಯಿತು, ಕೃಷ್ಣನನ್ನು ಬಂಧನ ಮಾಡೋದು ತಯಾರು ಮಾಡು ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ಹೇಳಿದ್ದಾನೆ. ಬೇಗನೆ ನಾವು ಆ ಕೃಷ್ಣ ಬಿಡು ಬಿಡು ಅಂತಂದ್ರೂ ಕೂಡ ಕಟ್ಟಿ ಹಾಕಿ ಕಾರಾಗೃಹದಲ್ಲಿ ಹಾಕಿಬಿಡೋಣ. ಇವರು ಯಾವಾಗ ಹೊರಗೆ ಬಿದ್ದರು ಸಾತ್ವಿಕಿಗೆ ಸಂಶಯ ಬಂತು. ಅವರ ಹಿಂದೆ ತನ್ನ ಗುಪ್ತಚರರನ್ನು ಕಳಿಸಿಕೊಟ್ಟಿದ್ದಾನೆ. ಗುಪ್ತಚರರು ಬಂದು ಯಾವಾಗ ಹೇಳಿದರು, ದುರ್ಯೋಧನಾದಿಗಳು ಕೃಷ್ಣನನ್ನು ಕಟ್ಟಬೇಕು ಅಂತ ಹೇಳಿ ಮಾಡಿದ್ದಾರೆ. ಆಗ ಆ ದೂತ ಬಂದು ಸಾತ್ವಿಕಿಗೆ ಹೇಳಿದಾಗ ಸಾತ್ವಿಕಿ ಶ್ರೀಕೃಷ್ಣ ಧೃತರಾಷ್ಟ್ರ ಮತ್ತು ವಿದುರನ ಎದುರಿನಲ್ಲಿ ನಿಮ್ಮ ಮಕ್ಕಳು ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ತಿಳ್ಕೊಂಡಂತೇಳಿ ಮಾಡಿದ್ದಾರೆ, ಆ ರೀತಿ ತಯಾರು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀ ಏನು ಮಾಡ್ತೀವಿ ನೋಡು ಅಂತ ತಿಳ್ಕೊಂಡಂತೇಳಿ ವಿದುರ ಧೃತರಾಷ್ಟ್ರನಿಗೆ ಮತ್ತು ಕೃಷ್ಣನಿಗೆ ಸಾತ್ವಿಕಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದಾಗ ವಿದುರ ಹೇಳ್ತಾನೆ, ಮಹಾಮೂರ್ಖರಿದ್ದಾರೆ ಅವರು. ಕೃಷ್ಣನನ್ನು ಕಟ್ಟುವುದು ಒಂದೇ, ಬಟ್ಟೆಯಲ್ಲಿ ಬೆಂಕಿಯನ್ನು ಕಟ್ಟೋದು ಒಂದೇ. ಉರಿಯುವ ಕೆಂಡಗಳನ್ನು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಯಾರಾದ್ರೂ ಹಿಡಿದುಕೊಂಡು ಹೋಗ್ಲಿಕ್ಕೆ ಆಗ್ತದೆಯಾ? ಅಲ್ಲೇ ಕೈಲಿ ಗಂಟು ಮಾತ್ರ ಉಳಿತದೆ, ಉಳಿದೆಲ್ಲ ಸುಟ್ಟು ಹೋಗ್ತದೆ. ಮೂರ್ಖ ಇದ್ದಾನೆ. ಕೃಷ್ಣ ಅಂದರೆ ಏನಂತ ತಿಳಿದುಕೊಂಡಿದ್ದಾನೆ. ಕೃಷ್ಣ ಒಬ್ಬನೇ ತನ್ನ ಹೆಂಡತಿಯಾದ ಸತ್ಯಭಾಮನ ಜೊತೆಯಲ್ಲಿ ಕರೆದುಕೊಂಡು ಇಂದ್ರಲೋಕದಲ್ಲಿ ಆ ಪಾರಿಜಾತ ಹರಣದ ಸಂದರ್ಭದಲ್ಲಿ ಅನೇಕ ದೇವತೆಗಳ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿದ್ದಾನೆ. ಸತ್ಯಭಾಮ ಸೋಲಿಸಿದ್ದಾಳೆ ಇಂದ್ರನನ್ನು. ಆ ನಂತರ ಶ್ರೀಕೃಷ್ಣ ಒಬ್ಬನೇ ನರಕಾಸುರನನ್ನು ಸಂಹಾರ ಮಾಡಿದ್ದಾನೆ. ಜಲದುರ್ಗ, ಕಿರಿದುರ್ಗ, ಪಾಶಿದುರ್ಗ, ಏನೇನೋ ದುರ್ಗಗಳಿಂದ ಯುಕ್ತನಾಗಿರ್ತಕ್ಕಂಥ ನರಕಾಸುರನನ್ನು ಒಬ್ಬನೇ ಯುದ್ಧ ಮಾಡಿ ಅವನನ್ನು ಸೋಲಿಸಿದ್ದಾನೆ. ಅನೇಕ ಲಕ್ಷ ಕೋಟಿ ಜನರನ್ನು ಪರಮಾತ್ಮ ತಾನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಸೋಲಿಸಿ ಹತ ಮಾಡಿರತಕ್ಕಂಥ ಇತಿಹಾಸ ನಮ್ಮ ಎದುರಿಗಿದೆ. ಸೌಭ ಅಂತಿಕೊಂಡಂತಕ್ಕಂಥವನು ಕಲ್ಲಿನ ಮಳೆಯನ್ನು ಸುರಿಸ್ತಾ ಇದ್ದರೆ ಪರಮಾತ್ಮ ಅವನನ್ನು ಕೂಡ ತನ್ನ ಗದೆಯಿಂದ ಸಂಹಾರ ಮಾಡಿದ್ದಾನೆ. ಇಂಥ ಶ್ರೀಕೃಷ್ಣನಿಗೆ ಇವರು ಕಟ್ಟಬೇಕು ಅಂತ ಮಾಡಿದ್ದಾರೆ. ಎಂಥ ಮೂರ್ಖರಿದ್ದಾರೆ ಅಂತಿಕೊಂಡಂತ ತಿಳಿದಿದ್ದಾರೆ. ಕೌರವರು ಆ ಕಾಲದಲ್ಲಿ ವಿದುರ ಪರಮಾತ್ಮನಿಗೆ ಹೇಳಿದಾಗ ಆಗ ಧೃತರಾಷ್ಟ್ರನ ಕಡೆಗೆ ನೋಡಿ ಶ್ರೀಕೃಷ್ಣ ಹೇಳ್ತಾನೆ, ಓ ನಿನ್ನ ಮಕ್ಕಳು ಸೇರಿ ನನ್ನ ಕಟ್ಟಿ ಹಾಕಿ ಕಾರಾಗೃಹದಲ್ಲಿ ಹಾಕ್ಬೇಕಂತ ಮಾಡ್ತಾರೆ. ಬಹಳ ನಿಂದಿತವಾದ ಪಾಪದ ಕರ್ಮವನ್ನು ಮಾಡ್ತಾ ಇದ್ದಾರೆ.
ಪಾಂಡವರ ಮೇಲಿನ ದೋಟದಿಂದ ಯುಕ್ತಾಯುಕ್ತತೆಯನ್ನು ಕೂಡ ಇವರು ವಿಚಾರ ಮಾಡ್ತಾ ಇಲ್ಲ. ಧೃತರಾಷ್ಟ್ರ ಆಯಿತು ಅಂತ ಅಂದ್ಬಿಡು, ಈಗಲೇ ನನ್ನ ಸಾತ್ವಿಕೆ ಮತ್ತು ಕೃತವರ್ಮರಿಂದ ದುರ್ಯೋಧನಾದಿಗಳನ್ನು ಕಟ್ಟಿ ನಾನು ಅವರನ್ನು ಕಾರಾಗೃಹದಲ್ಲಿ ಹಾಕಿಸ್ತೇನೆ ಅಂತ ತಿಳ್ಕೊಂಡಂತ ಇದ್ದ. ಆಗ ವಿದುರ ಮತ್ತೆ ಪುನಃ ಹೇಳ್ತಾನೆ, ಇಂಥವನನ್ನು ತಿರುಗಿ ಕರೆಯಿರಿ, ತಿರುಗಿ ಕರೆದು ಅವರಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿ ಕಲಿಸಿ ಅಂತ ತಿಳ್ಕೊಂಡಂತ ಹೇಳಂದಿದ್ದ. ಆಗ ಧೃತರಾಷ್ಟ್ರ ದೂತರನ್ನು ಕಳಿಸಿ ಹೊರಗಿರ್ತಕ್ಕಂಥ ದುರ್ಯೋಧನ ಕರ್ಣಾದಿಗಳನ್ನು ವಾಪಸ್ ತರಿಸಿದ್ದಾರೆ. ವಿದುರ ಪುನಃ ಅವರ ಮುಂದೆ ಪರಮಾತ್ಮ ಹೇಗೆ ಕಂಸನನ್ನು ಸಂಹಾರ ಮಾಡಿದ, ಬಾಲ್ಯದಲ್ಲಿ ಪೂತನ, ತೃಣಾವರ್ತ, ಶಕಟಾಸುರ, ಆನಂತರ ಕಂಸ, ಪರಿವಾರ ಸಮೇತನಾದಂಥ ಕಂಸ, ಜರಾಸಂಧ, ಸೌಭ, ನರಕಾಸುರ ಇತ್ಯಾದಿಗಳನ್ನು ಹೇಗೆ ಪರಮಾತ್ಮ ಸಂಹಾರ ಮಾಡಿದ್ದಾನೆ, ನಿಮ್ಮನ್ನು ಕೂಡ ಒಂದೇ ರೀತಿಯಲ್ಲಿ ಸಂಹಾರ ಮಾಡೋದಕ್ಕೋಸ್ಕರ ಅವನು ಸಮರ್ಥನಾಗಿದ್ದಾನೆ ಅಂತ ತಿಳ್ಕೊಂಡಿದ್ದಾನೆ. ವಿದುರ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ, ಕೃಷ್ಣ ಒಬ್ಬನೇ ಇದ್ದಾನೆ, ಅವನನ್ನು ಕಟ್ಟಿ ಹಾಕಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಿದ್ದೆಲ್ಲ ಸ್ವಲ್ಪ ಆ ಕಡೆ ಬಗ್ಗೆ ಬಾಗಿ ನೋಡು, ಹರಿವಂಶದಲ್ಲಿ ಬರ್ತದೆ. ಸಾತ್ಯಕಿ ತನ್ನ ಪರಿವಾರ ಸಮೇತನಾಗಿ ಸಿದ್ಧನಾಗಿ ನಿಂತ್ಕೊಂಡಿದ್ದಾನೆ. ನಿನ್ನ ಪಕ್ಷದಿಂದ ಕೃತವರ್ಮ, ನೀನು ನನ್ನ ಮೇಲೆ ಆಕ್ರಮಣ ಮಾಡಿದರೆ ಅವನು ತನ್ನ ಸೈನ್ಯ ಸಮೇತನಾಗಿ ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ತಯಾರಾಗಿದ್ದಾನೆ. ಇನ್ನು ನಿನ್ನ ಹತ್ತಿರ ನನ್ನ 10 ಕೋಟಿ ಸೈನ್ಯ ಇದೆ, ಗೋಪಾಲಕ ಸೈನ್ಯ ಇದೆ ಅಂತಿಕೊಂಡು ಕೊಟ್ಟಿದ್ದೇನೆ, ನಿಮಗೆ ಸಹಾಯ ಕೊಟ್ಟಿದ್ದೇನಲ್ಲ, ಅವರು ನಿಮ್ಮನ್ನು ಈಗಲೇ ಪಾಂಡವರು ಬರೋಕ್ಕಿಂತ ಮೊದಲೇ ಮುಗಿಸ್ಬಿಡ್ತಾರೆ. ನಾರಾಯಣಿ ಸೈನ್ಯ ಇಷ್ಟೆಲ್ಲ ಜನರು ನನ್ನ ರಕ್ಷಕ ಇದ್ರು, ಯಾರೂ ಬೇಕಾಗಿಲ್ಲ. ನಾನೇ ಸ್ವತಃ ಈ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮೆಲ್ಲರನ್ನು ನಿಗ್ರಹಿಸಲಿಕ್ಕೆ ತಯಾರಿದ್ದೇನೆ ಅಂತ ತಿಳ್ಕೊಂಡಂಥೇಳಿ ಕೃಷ್ಣ ಹೀಗೆ ಕೈ ಮಾಡಿದ. ಕೈ ಮಾಡಿದ ಕ್ಷಣಕ್ಕೇನೆ ಭಗವಂತನ ಬಾಹುಗಳಿಂದ ಇಂದ್ರ, ವರುಣ, ಅಗ್ನಿ, ಸೂರ್ಯ, ಚಂದ್ರ ಅಂಗುಷ್ಟ ಮಾತ್ರಾತ್, ಅವನ ಒಂದು ಅಂಗುಷ್ಟದಿಂದಲೇ ಅನೇಕ ರೀತಿಯಾಗಿರ್ತಕ್ಕಂಥ ಭೀಕರರಾಗಿರ್ತಕ್ಕಂಥ ದೇವತೆಗಳು ಹುಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ನಂತರ ಪರಮಾತ್ಮನ ಲಲಾಟದಿಂದ ಬ್ರಹ್ಮದೇವರು ಅಭಿವ್ಯಕ್ತರಾಗಿದ್ದಾರೆ. ಪರಮಾತ್ಮನದಿಂದ ರುದ್ರದೇವರು ಆಯುಧವನ್ನು ತೆಗೆದುಕೊಂಡು ಮಾಡಿದ್ದಾರೆ. ಅಷ್ಟ ದಿಕ್ಪಾಲಕರು ತಮ್ಮ ತಮ್ಮ ಆಯುಧ ಸಮೇತರಾಗಿ ಅಲ್ಲಿ ಅಭಿವ್ಯಕ್ತರಾಗಿದ್ದಾರೆ. ಈ ಭೀಕರ ದೇವತೆಗಳು ಆಯುಧ ಸಮೇತ ಕೃಷ್ಣನ ಬೆರಳಿನಿಂದ ಶರೀರದಿಂದ ಬರ್ತಾ ಇರುವುದನ್ನು ನೋಡಿ ದುರ್ಯೋಧನಾದಿಗಳಿಂದ ಹಿಡಿದುಕೊಂಡು ಎಲ್ಲರೂ ಕಣ್ಣು ಮುಚ್ಚಿದ್ದಾರೆ ಭಯಭೀತರಾಗಿ. ಏನೇನಾಗ್ತದೋ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನ ರೋಮಕುಪದಿಂದ ಸೂರ್ಯರು ಇತ್ಯಾದಿ ಎಲ್ಲರೂ ಹುಟ್ಟಿದ್ದ. ಪರಮಾತ್ಮನ ಈ ವಿಶ್ವರೂಪವನ್ನು ನೋಡೋ ಭಾಗ್ಯ ಇವರಿಗೆಲ್ಲ ಸಿಕ್ತೆ. ವೈಶಂಪಾಯನರು ಹೇಳ್ತಾರೆ ಜನಮೇಜನಿಗೆ, ಇಲ್ಲಪ್ಪ, ಪರಮಾತ್ಮ ದ್ರೋಣ, ಭೀಷ್ಮ, ವಿದುರ, ಸಂಜಯ ಮತ್ತು ಸಭೆಯಲ್ಲಿರ್ತಕ್ಕಂಥ ಋಷಿಗಳು ಅವರಿಗೆ ಮಾತ್ರ ದಿವ್ಯ ದೃಷ್ಟಿಯನ್ನು ಕೊಟ್ಟ. ಅವರು ನೋಡಿದರು. ಉಳಿದವರು ಇವನ ಶರೀರದಿಂದ ಚಟ 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 ದೇವತೆಗಳು ಹೊರಗೆ ಬರುವಾಗಲೇ ಕಣ್ಣು ಮುಚ್ಚಿರ್ತಕ್ಕಂಥವರು ಕಣ್ಣು ತೆಗಿಲಿಕ್ಕೆ ಧೈರ್ಯವನ್ನೇ ಮಾಡಲಿಲ್ಲ. ಉಳಿದವರಿಗೆ
ಈ ರೂಪ ಈ ಭೀಕರಂತೆ ನಡೆದಿದೆ, ಒಂದು ಭೀಕರವಾಗಿರ್ತಕ್ಕಂಥ ವಾತಾವರಣ ಇದೆ, ಇಷ್ಟೇ ಗೊತ್ತಾಯಿತೇ ಹೊರತು ಪರಮಾತ್ಮನ ವಿಶ್ವರೂಪ ನೋಡಿಸುವ ಭಾಗ್ಯ ಅವ್ರಿಗೆ ಸಿಗಲಿಲ್ಲ ಅಂತಿಕೊಂಡಿದ್ದಾರೆ. ಪರಮಾತ್ಮ ಏನೋ ಭೀಕರತೆ ನಡೆದಿದೆ ಅಂತಂದ ಕ್ಷಣಕ್ಕೇನೆ ಆಗ ಧೃತರಾಷ್ಟ್ರ ಪ್ರಾರ್ಥನೆಯನ್ನು ಮಾಡ್ತಾನೆ, ತ್ವಮೇವ ಪುಂಡರೀಕಾಕ್ಷ, ಪರಮಾತ್ಮ ಜಗತ್ಸ್ವಾಮಿ ನೀನೇ ಅಂತ ಅನ್ನೋದು ಗೊತ್ತಿದೆ, ಅನುಗ್ರಹ ಮಾಡು ಪರಮಾತ್ಮ, ನಾನು ಕಣ್ಕುರುಡ, ಏನು ನೋಡಲಿಕ್ಕಿಲ್ಲ, ಏನೋ ಭೀಕರತೆ ನಡೆದಿದೆ ಅಂತ ಅನ್ನಿಸ್ತಾ ಇದೆ, ನಿನ್ನ ಈ ರೂಪವನ್ನು ನೋಡೋ ಭಾಗ್ಯವನ್ನು ನಾನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಧೃತರಾಷ್ಟ್ರನಿಗೆ ಕಣ್ಣು ಬಂದಿವೆ. ತತ್ರ ಅದ್ಭುತಂ ಮಹಾರಾಜ ಧೃತರಾಷ್ಟ್ರಚ್ಚ ಚಕ್ಷುಷಿ, ಧೃತರಾಷ್ಟ್ರನಿಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಶ್ಚರ್ಯವಾಗಿ ಆ ಕಾಲದಲ್ಲಿ ನೋಡ್ತಾ ಇದ್ದಾನೆ, ಪರಮಾತ್ಮನ ಶರೀರದಿಂದ ದೇವತೆಗಳು ಅಭಿವ್ಯಕ್ತರಾಗಿದ್ದಾರೆ. ಆ ನಂತರ ಸಂಪೂರ್ಣ ಭೂಮಿ ಗಡಗಡ ಗಡಗಡ ನಡಕ್ತಾ ಇದೆ. ಸುನಾಮಿ ಬಂದಿರತಕ್ಕಂಥ, ಸಮುದ್ರ ಉಕ್ಕಿರ್ತಕ್ಕಂಥ ರೀತಿ ಆ ರೀತಿಯಾಗಿರ್ತಕ್ಕಂಥ ನಡೆದಿದೆ. ಎಲ್ಲರೂ ಗಾಬರಿಯಾಗಿದ್ದಾರೆ. ಈ ರೀತಿಯನ್ನು ತೋರಿಸಿ ಮತ್ತೆ ತನ್ನ ಆ ವಿಶ್ವರೂಪವನ್ನು ಉಪಸಂಹಾರ ಮಾಡಿ ಕೃಷ್ಣ ಸಾತ್ವಿಕಿಯನ್ನು ತನ್ನ ಕೈಯಲ್ಲಿ ಒಂದು ಕೈಯಿಂದ ಸಾತ್ವಿಕಿಯನ್ನು ಇನ್ನೊಂದು ಕೈಯಲ್ಲಿ ಕೃತವರ್ಮನನ್ನು ಹಿಡಿದುಕೊಂಡು ನಿಮ್ಮ ವಿನಾಶ ನಿಶ್ಚಿತ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ಪರಮಾತ್ಮ ಸಭಾಭವನದಿಂದ ಹೊರಗೆ ಬಂದಿದ್ದಾನೆ. ಅವನು ಬರುವಷ್ಟರಲ್ಲಿ ಅಲ್ಲಿ ತನಕ ಎಲ್ಲರೂ ದೇವತೆಗಳು ಅವರು ಕೂಡ ಅಂತರ್ಹಿತರಾಗಿದ್ದಾರೆ, ಅಂತರ್ಧಾನವನ್ನು ಹೊಂದಿದ್ದಾರೆ. ಆಗೆಲ್ಲ ಶಾಂತವಾದ ಮೇಲೆ ಎಲ್ಲರೂ ಕಣ್ಣು ಕೊಡ್ತು ನೋಡ್ತಾರೆ. ಆಗ ನೋಡ್ತಾರೆ ಶ್ರೀಕೃಷ್ಣನ 4 ಕುದುರೆ ಸಹಿತವಾಗಿರ್ತಕ್ಕಂಥ ರಥ ತಯಾರಾಗಿದೆ. ರಥದ ಮೇಲೆ ಶ್ರೀಕೃಷ್ಣ ಕುಳಿತುಕೊಂಡಿದ್ದಾನೆ. ಆ ನಂತರ ಮಹಾರಥಿಯಾಗಿರ್ತಕ್ಕಂಥ ಕೃತವರ್ಮನು ಕೂಡ ಯಾವ ಪಕ್ಷಕ್ಕೆ ಯುದ್ಧ ಮಾಡಲಿಕ್ಕೆ ಬಂದಿದ್ದ ದುರ್ಯೋಧನ ಪಕ್ಷದಿಂದ ಅವನು ಕೂಡ ಪರಮಾತ್ಮನಿಗೆ ಬಾಡಿಗಾರ್ಡ್ ಆಗಿ ನಿಂತ್ಕೊಂಡಿದ್ದಾನೆ. ಯಾವದ್ ಬಲಂ ಮೇ ಪುತ್ರೇಶು ಪಶ್ಯಸ್ಯಸ್ತೆ ಜನಾರ್ದನ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಪರಮಾತ್ಮ ನೀನು ಮಾಡಿದ ಈ ರೂಪ ತೋರಿಸಿದ್ದು ಭಾಳ ಸತ್ಯ ಇದೆ, ನನ್ನವರ ಬಲ ಇದರ ಮುಂದೆ ಏನಿಲ್ಲ. ಆದ್ದರಿಂದಾಗಿ ನಾನು ಕೂಡ ನಿನ್ನಂತೆ ಶಾಂತಿಯನ್ನು ಬಯಸ್ತೇನೆ, ಸಂಧಿಯನ್ನು ಬಯಸ್ತೇನೆ. ಪರಮಾತ್ಮ, ನನಗೆ ಪಾಂಡವರ ಬಗ್ಗೆ ಪಾಪಪೂರ್ಣ ದೃಷ್ಟಿ ಇಲ್ಲ, ಭಾಳ ಜನರಿಗೆ ಗೊತ್ತಿದೆ, ನೋಡಿಕೊಳ್ಳಿ. ಆದರೆ ದುರ್ಯೋಧನ ಮೋಹದಿಂದ ನಾನು ಕೂಡ ಅನುಮತಿಸಿದ್ದೇನೆ. ಆದ್ದರಿಂದ ಏನಾದರೆ ಮಾಡು, ನನ್ನನ್ನು ರಕ್ಷಿಸು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾನೆ, ಆಯ್ತು, ಇನ್ನು ಯುದ್ಧ ನಿಶ್ಚಿತ, ನಾನು ಹೋಗಿ ಬರ್ತೇನೆ. ಧೃತರಾಷ್ಟ್ರನ ಹತ್ರ ಹೋಗಿ, ಅಲ್ಲ ಧರ್ಮರಾಜನ ಹತ್ರ ಹೋಗಿ ಏನು ನಡೀತು ಅದನ್ನೆಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಅಂತ ಕೃಷ್ಣ ಹೊರಟು ನಿಂತರೆ, ಅವನನ್ನು ಕಳಿಸೋದಕ್ಕೋಸ್ಕರ ಭೀಷ್ಮ, ದ್ರೋಣ, ಕೃಪ, ವಿದುರ, ಧೃತರಾಷ್ಟ್ರ, ಬಾಲ್ಯಕ, ಅಶ್ವತ್ಥಾಮ, ವಿಕರ್ಣ, ಯುತ್ಸು ಇವರೆಲ್ಲರೂ ಕೃಷ್ಣನಿಗೆ ಬೀಳ್ಕೊಡ್ಲಿಕ್ಕೆ ಬಂದಿದ್ದಾರೆ. ಪರಮಾತ್ಮ ವಿನಯವಾದಂಥ ವ್ಯವಹಾರ ನಮ್ಮ ಕಡೆಯಿಂದ ಆದಿದ್ದರೆ ಕ್ಷಮಿಸು ಅಂತ ತಿಳ್ಕೊಂಡು ಅಂತ ಹೇಳಿ ಕರೆದಿದ್ದಾರೆ. ಕೃಷ್ಣ ಹೋದ. ಅದರ ಜೊತೆಯಲ್ಲಿ ಕೌರವರ ಸೈನ್ಯದಲ್ಲಿರ್ತಕ್ಕಂಥ ಎಲ್ಲ ಧೈರ್ಯವೂ ಹೊರಟೋದು. ದುರ್ಯೋಧನನ ಸಹಾಯಕ್ಕೆ ಬಂದಿರತಕ್ಕಂಥ ಎಲ್ಲ ರಾಜರು ನಮ್ಮ ಸಾವು ನಿಶ್ಚಿತ ಅಂತ ತಿಳ್ಕೊಂಡಂತೇಳಿ ಇನ್ಫಿನಿಟಿ ಕಾಂಪ್ಲೆಕ್ಸ್ ಒಳಗಾಗಿದ್ದ. ಕೃಷ್ಣನು ಕಟ್ಟಲಿಕ್ಕಾಗದೇ ಇರತಕ್ಕಂತಹ
ದುರ್ಯೋಧನ ದುಶ್ಯಾಸನಾದಿಗಳು ಕೂಡ ಗಾಬರಿಯಾಗಿದ್ದಾರೆ. ಭೀಷ್ಮ ದ್ರೋಣ ಕೃಪರರು ಉಪ್ಪಿನ ರಣಕ್ಕಾಗಿ ಯುದ್ಧ ಮಾಡೋದು, ಆದರೆ ಪಾಂಡವರಿಗೇನು ಹಾನಿ ಮಾಡೋದಿಲ್ಲ ಅಂತೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಸಂಖ್ಯೆಯಲ್ಲಿ ವಿಶಾಲವಾಗಿದ್ದರೂ ಯಾರೂ ದುರ್ಯೋಧನಿಗೆ ಉಪಕಾರ ಮಾಡ್ತಕ್ಕಂಥಲ್ಲಿ ಇರಲಿಲ್ಲ. ದುರ್ಯೋಧನ ಸೂಕ್ಷ್ಮ ರಾಜನೀತಿಜ್ಞ. ದುರ್ಯೋಧನ ತಿಳಿದುಕೊಂಡ ಈ ಕರ್ಣ ಸ್ವಾರ್ಥಿ ಯಾವಾಗ ಕೈ ಬಿಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮಾಚಾರ್ಯಂತೂ ಪಾಂಡವರ ಪಕ್ಷಪಾತಿಗಳು. ಇನ್ನು ನನ್ನ ಸಹಾಯಕ್ಕೆ ಬಂದಿರತಕ್ಕಂಥ ರಾಜರು ನನಗೆ ಹಿತ ಆಗಲಿ ಅಂತಕೊಂಡು ಬಂದಿಲ್ಲ, ಕೃಷ್ಣನ ಮೇಲಿನ ಸಿಟ್ಟಿನಿಂದ ಅವನ ಮೇಲೆ ಸಿಟ್ಟು ತೀರಿಸ್ಕೊಳ್ಬೇಕು ಅಂತ ಬಂದಿದ್ದಾರೆ. ಹೀಗಾಗಿ ನನ್ನ ಗತಿ ಬಹಳ ದುರ್ಗತಿಯಾಗಿದೆ ಅಂತ ತಿಳಿದುಕೊಂಡು ಗಾಬರಿಯಾಗಿರ್ತಕ್ಕಂಥ ದುರ್ಯೋಧನ ಮುಂದೆ ಸೇನೆಯೋರ ಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚುತ ಅಂತೇಳಿ ಅರ್ಜುನ ಕೃಷ್ಣನ ಜೊತೆಗೆ ರಥದ ಮಧ್ಯೆಯಲ್ಲಿ ಬಂದಾಗ ಆ ಕಾಲದಲ್ಲಿ ಇವರ ಶಂಖಧ್ವನಿಯನ್ನು ಕೇಳಿ ದುರ್ಯೋಧನ ಆಚಾರ್ಯ ಉಪಸಂಗಮ್ಯ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯ ಬಂದ ಹತ್ತ ಹೇಳ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಪಾಂಡವರ ಸಂಖ್ಯೆ 7 ಅಕ್ಷೋಣಿ ಇದ್ದರೂ ಕೂಡ ನಮ್ಮನ್ನು ಮೀರಿದ ಪರಾಕ್ರಮಿಗಳವರಾಗಿದ್ದಾರೆ. ಇಷ್ಟೆಲ್ಲ ರಾಜರು ಬಂದಿದ್ದಾರೆ. ಮದರ್ಥೆ ತ್ಯಕ್ತ ಜೀವಿತಾ, ಇವರೆಲ್ಲ ಸಾಯಲಿಕ್ಕೆ ಬಂದಿದ್ದಾರೆ. ನನಗೆ ಗೊತ್ತಿದೆ, ನನಗೆ ಯಾರೂ ನನಗೆ ವಿಜಯವನ್ನು ಕೊಡಲಿಕ್ಕೆ ಸಮರ್ಥರಾಗಿಲ್ಲ. ಅದಕ್ಕೆ ಮದರ್ಥೆ ನನಗೋಸ್ಕರ ಪ್ರಾಣ ಬಿಟ್ಟವರು ಅಂತ ಹೇಳಿಬಿಡ್ತಾನೆ. ಇನ್ನು ಯುದ್ಧವೇ ಪ್ರಾರಂಭ ಆಗಿಲ್ಲ. ಆದರೆ ದುರ್ಯೋಧನಿಗೆ ಅರ್ಥವಾಯಿತು, ಇವರು ಯಾರೂ ಉಳಿಯೋದಿಲ್ಲ ನನ್ನ ಸಹಿತವಾಗಿ. ಅಂತ ಹೇಳಿ ಆಗ ತನ್ನ ಇನ್ಫಿನಿಟಿ ಕಾಂಪ್ಲೆಕ್ಸನ್ನು ತಾನು ತಿಳ್ಕೊಂಡು ನನಗೋಸ್ಕರ ತೆಕ್ತ ಜೀವಿತ ಅಂತಿಕೊಂಡಿದ್ದಾರೆ. ಆದ್ದರಿಂದ ಏನಾದರೂ ಮಾಡಿ ಸೇನಾಪತಿಯಾದ ಭೀಷ್ಮಾಚಾರ್ಯನ ಸಂರಕ್ಷಣೆ ಮಾಡಿ ಅಂತ ಹೇಳಿದ್ದ. ಸಂಪೂರ್ಣ ಕೌರವರ ರಾಜರು, ಕೌರವರ ಸೇನಾಪತಿಗಳ ಮುಖದಲ್ಲಿ ಹೆಣದ ಕಳೆ. ಮಾನಸಿಕವಾಗಿ ಪರಮಾತ್ಮ ಅವರನ್ನು ಕೊಂದುಬಿಟ್ಟಿದ್ದಾನೆ. ಅದಕ್ಕೋಸ್ಕರವೇ ಅರ್ಜುನನಿಗೆ ಮುಂದೆ ಹೇಳ್ತಾನೆ, ಮಯೈವೇತೆ ನಿಹತಾ ಪೂರ್ವಮೇವ. ಅರ್ಜುನ, ನಾನು ಮೊದಲೇ ಇವರನ್ನು ಕೊಂದುಬಿಟ್ಟಿದ್ದೇನೆ. ನಾನು ಗೆಲ್ತೇನೋ ಇಲ್ಲವೋ, ಯದಿವಾ ಜಯಮ ಯದಿವಾ ನೋ ಜಯೇಯು, ಸಂಶಯ ಬಿಟ್ಬಿಡು. ಇವರು ಜೀವಂತಿದ್ರನ್ನೇ ಕೊಲ್ಲೋದಿಲ್ಲ. ಮಾನಸಿಕವಾಗಿ ಇವರೆಲ್ಲ ಸತ್ತೋಗಿದ್ದಾರೆ. ಆಮೇಲೆ ದೇಹ ಜೀವಿತ ಇದೆ ಅಂತ ಯುದ್ಧಕ್ಕೆ ಬಂದಿದ್ದಾರೆ. ಇದು ನನ್ನ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಮೇಲಿನ ಕೃಪೆ ಅಂತ ತಿಳ್ಕೊಂಡು ಅಂತೇಳಿ, ಮಯೈವೇತೆ ನಿಹತಾ ಪೂರ್ವಮೇವ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಏನು ಹೇಳಿದ, ಎಲ್ಲಿ ಇವರನ್ನು ಮೊದಲು ಕೊಂದ ಅಂದರೆ ಮಾನಸಿಕವಾಗಿ ಇವರೆಲ್ಲದನ್ನು ಸಂಪೂರ್ಣವಾಗಿ ಸಂಹಾರ ಮಾಡಿದ. ಇದಕ್ಕೇನು ರಾಜನೀತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇದಕ್ಕೆ ರಾಜನೀತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಯಾಕೆ ಅಂತ ತಿಳ್ಕೊಂಡು ಅಂತಂದರೆ, ಎದುರಾಳಿಯನ್ನು ಸೋಲಿಸಬೇಕಾದರೆ ಆ ಕಾಲದಲ್ಲಿ ಆ ಎದುರಾಳಿಯ ಮನಸ್ಸಿನಲ್ಲಿ ಭಯ ಹುಟ್ಟಿಸ್ಬೇಕು. ಒಂದ್ಸಲ ಗುರುಕುಲದಲ್ಲಿ ನಾನಿದ್ದಾಗ ಒಂದು ಜ್ಞಾನ ಸತ್ರ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಗುರುಗಳು ಕುಟುಂಬ ಸಮೇತರಾಗಿ ಏನಾಪುರಕ್ಕೆ ಹೋದರು. ಸಂಪೂರ್ಣ ನಮ್ಮ ವಿದ್ಯಾಲಯದಲ್ಲಿ ನಾನು ಒಬ್ಬನೇ ಇದ್ದೆ. ಆಚಾರ್ಯ ಹೇಳಿದರು, ಇದೇ ಸಮಯ ಇದೆ, ಎಲ್ಲ ಸಂಪೂರ್ಣ ಮನೆ ಕಲರ್ ಮಾಡಿಸ್ಬಿಡು, ನಾವು ಬರಬೇಕಾದ್ರೆ 10 ದಿನ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ.
ಒಂದು ದಿವಸ ಜನರಿಗೆ ಗೊತ್ತಾಯಿತೋ ಏನೋ, ಮಧ್ಯರಾತ್ರಿ 1-2 ಗಂಟೆ ಕಳ್ಳರು ಒಂದು ಬಾಗಿಲು ಬಡಿತಾ ಇದ್ದಾರೆ. ಕಿಟಕಿಯಲ್ಲಿ ತೋಡೋ ತೋಡೋ ಖೋಲೋ ಖೋಲೋ ಅಂತ ಅಂತ ಇದ್ದಾರೆ. ಸುಮಾರು 7-8 ಜನ ಇರಬೇಕು. ನಾನು ಒಬ್ಬನೇ. ಸುಮಾರು ಒಂದು ಹಾಲು, 4 ಕೋಲಿಯ ದೊಡ್ಡ ಫ್ಲ್ಯಾಟ್. ಆಗ ನನಗೆ ಸೂಚಿತವಾದದ್ದು ಅಗ್ರತೋ ನಾರಸಿಂಹಸ್ಯ, ಅದ್ರ ಜೊತೆಗೆ ಸೈಕಾಲಜಿ. ಅದಕ್ಕೆ ನಾನು ಹೇಳಿದೆ, ಒಬ್ಬತ್ತನೇ ಇದ್ದೆ. ಆದರೂ ಏ ಕೃಷ್ಣ ಹೇಳೋ, ತಗೋ ಆ ಕೋಲ್ ತಗೋ, ಏ ರಾಮ ಹೇಳು, ಆವೇಲೆ ಒಂದು ಹರಿ ತಗೋ, ಯಾರು ಬಂದಾರ ನೋಡೋಣ ಅಂತ. ಅವ್ರ ಮೇಲೆ ಏ ನಾರಾಯಣ ಗೋವಿಂದ ಹೇಳ್ರು 8 ಹೆಸರು ತೆಗೆದುಕೊಂಡ್ರು. ಹೇಳ್ರಿ ಎಲ್ಲ ಮಾಡೋಣ ಅಂತಿಕೊಂಡು ಅಂತೇಳಿ ಹಾಲ್ನೆಲ್ಲ ಏಟ್ ಹಾಕಿದ ಕ್ಷಣಕ್ಕೇನೆ ಅವರೆಲ್ಲ ಓಡೋಗ್ಬಿಟ್ರು. ಇದ್ದೊಬ್ಬನೇ. ನಾನು ಅದೇ ಮಹಾಭಾರತ ಓದಿದ್ದೆ. ಎದುರಾಳಿಯನ್ನು ಸೋಲಿಸಬೇಕಾಗಿದ್ದರೆ ಮೊದಲು ಅವನು ಸೈಕಾಲಜಿಕಲ್ ಆಗಿ ಅವರೆಲ್ಲ ಭಯ ಹುಟ್ಟಿಸ್ಬೇಕು. ಅವ್ರು ಬಂದಿರತಕ್ಕಂಥವ್ರಿಗೆ ಏನಾಯಿತು, ಒಳಗೆ 8 ಜನ ಇದ್ದಾರೆ, ಇನ್ನು ಇವರನ್ನು ನಾವು ಬಾಗಿಲ ಮುರಿದು ಹೋಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ನಮಗೆ ಇದು ಮಾಡ್ತಾರೆ ಅಂತ ತಿಳ್ಕೊಂಡಂತ ಓಡೋಗ್ಬಿಟ್ರು. ನಾನು ತಿಳ್ಕೊಂಡು ಈ ಕೃಷ್ಣನ ನೀತಿಯಿಂದ ಕೃಷ್ಣ ಮಾಡಿದ ಕೆಲಸ ಏನು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಪಾಂಡವರ ಕಡೆಗಿದ್ದಾನೆ, ಪರಮಾತ್ಮ ವಿಶ್ವರೂಪಿ, ಭಗವಂತನ ಎದುರಿಗೆ ನಾವು ಜೀವಿತ ಇರಲಿಕ್ಕೆ ಸಾಧ್ಯವಿಲ್ಲ. ಬಂದಿದ್ದೇವೆ ಯುದ್ಧಕ್ಕೆ, ಯುದ್ಧ ಮಾಡೋಣ, ಸಾಯೋಣ, ಹೇಗೂ ಯುದ್ಧದಲ್ಲಿ ಪ್ರಾಣ ಬಿಟ್ಟರೆ ವೀರ ಸ್ವರ್ಗ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿ ಕೌರವರ ಪಕ್ಷದಲ್ಲಿ 11 ಕ್ಷೇಣಿ ಇದ್ದರೂ ಕೂಡ ಅದು ಮೃತವತ್ ಇತ್ತು. ಈ ಕೆಲಸ ಶ್ರೀಕೃಷ್ಣ ಮಾಡಿದ್ದಾನೆ. ಅಲ್ಲಿಂದ ಹೊರಟಿರ್ತಕ್ಕಂಥ ಶ್ರೀಕೃಷ್ಣ ಕುಂತಿ ಹತ್ರ ಬರ್ತಾನೆ. ಕುಂತಿಗೆ ಪರಮಾತ್ಮ ಹೇಳ್ತಾನೆ, ಕುಂತಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಧಿ ಆಗಿಲ್ಲ, ಯುದ್ಧ ನಿಶ್ಚಿತ. ಆದ್ದರಿಂದ ನಿನ್ನ ಮಕ್ಕಳಿಗೆ ಏನಾದರೂ ಸಂದೇಶ ಕಳಿಸೋದಿದ್ರೆ ಹೇಳು, ನಾನು ಹೋಗಿ ಹೇಳ್ತೇನೆ ಅಂತ ತಿಳ್ಕೊಂಡಂತೇಳಿ. ಆಗ ಕುಂತಿ ಹೇಳಿದ್ದಾಳೆ, ನನ್ನ ಮಕ್ಕಳಿಗೆ ಹೋಗಿ ಹೇಳು, ಬ್ರೂಯಾ ಕೇಶವರಾಜಾನಂ ಧರ್ಮಾತ್ಮಾನಂ ಯುಧಿಷ್ಠಿರಂ, ಧರ್ಮ ಅಂತ ಕೂತ್ಕೊಂಡಿರ್ತಕ್ಕಂಥ ಯುಧಿಷ್ಠಿರನಿಗೆ ಹೋಗಿ ಹೇಳು, ನೀನು 5 ಗ್ರಾಮ ಕೇಳಿದ್ದಿ ಅಂತ ಅನ್ನೋದು ಕೇಳಿದಾಗಲೇ ನಾನು ನಿನ್ನನ್ನು ಮಗ ಅಂತ ಅನ್ನೋದು ಮರೆತು ಬಿಟ್ಟಿದ್ದೆ. ಕ್ಷತ್ರಿಯರು ಭಿಕ್ಷೆ ಬೇಡ್ತಾರೆ, ಸಂದರ್ಭ ಏನಿದೆ, ರಾಜ್ಯ ಬೇಡಿ ಪಡೆಯಬೇಕೆ, ಸಂಧಿ ಮಾಡ್ಕೊಂಡು ಪಡೆಯಬೇಕೆ? ಹಿಂದಕ್ಕೆ ರಾಜಋಷಿಯಾಗಿರ್ತಕ್ಕಂಥ ಮುಚಕುಂದ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದಾಗ ಕುಬೇರ ಹೇಳಿದ, ಏ ಮುಚಕುಂದ, ನಿನಗೆ ಈ ಪೃಥ್ವಿ ರಾಜ್ಯವನ್ನೇ ನಾನು ಕೊಟ್ಬಿಡ್ತೇನೆ, ಗೆದ್ದು ಕೊಟ್ಬಿಡ್ತೇನೆ ನಿನಗೆ ಅಂತ ತಿಳ್ಕೊಂಡಂತೇಳಿ. ಮುಚುಕುಂದ ಹೇಳ್ತಾನೆ, ಸ್ವಾಮಿ ನೀವು ಕೊಡೋ ಭಿಕ್ಷೆ ಬೇಕಾಗಿಲ್ಲ, ನಾನು ಕ್ಷತ್ರಿಯನಿಗೆ ಭಿಕ್ಷೆ ತೆಗೆದುಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಯಮ್ಯ ಧರ್ಮಂ ಚರಂತೀಹ, ಹಾಗಾದರೆ ನಾನು ಯುದ್ಧ ಮಾಡಿ ನನ್ನ ರಾಜ್ಯದ ಭಾಗವನ್ನು ನಾನು ಪಡಿತೇನೆ. ವಿಶೇಷವಾಗಿ ದಂಡ ನೀತಿ ಅಂತ ತಿಳ್ಕೊಂಡಂತೇನಿದೆ, ಅದಕ್ಕೋಸ್ಕರವೇ ಕ್ಷತ್ರಿಯರಿಗೆ ಅದಕ್ಕೋಸ್ಕರ ನಿಯಮನ ಮಾಡಿದೆ. ಕ್ಷತ್ರಿಯನಾಗಿರ್ತಕ್ಕಂಥ ವ್ಯಕ್ತಿ ಸನ್ಯಾಸ ತೆಗೆದುಕೊಂಡು ಜಪ ಮಾಡೋದು ಕೊಡ್ಕೊಳ್ಳೋದಿಲ್ಲ. ದುಷ್ಟರನ್ನು ನಿಗ್ರಹಿಸಿ ಆ ರಾಜ್ಯವನ್ನು ತನ್ನ ವಶ ಮಾಡಿಕೊಂಡು ಆ ರಾಜ್ಯದಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ಕ್ಷತ್ರಿಯನ ಕರ್ತವ್ಯ. ಇಲ್ಲ, ಕಾಲ ಹಾಗೆ ಬಂದಿದೆ, ಏನು ಮಾಡಬೇಕು, ಕಾಲ ಚೇಂಜ್ ಆಗಿದೆ, ಆದ್ದರಿಂದಾಗಿ ಅಹಿಂಸೆಯ ಮಾರ್ಗದಿಂದ ರಾಜ್ಯವನ್ನು ಪಡಿತೇವೆ ಅಂತ ಏನಾದರೂ ಧರ್ಮರಾಜ
ನಿನ್ನ ತಲೆಯಲ್ಲಿ ಇತ್ತು ಅಂತಿಕೊಂಡು ತೆಗೆದಾಕು. ಕಾಲೋವಾ ಕಾರಣಂ ರಾಜ್ಞ, ಕಾಲಕ್ಕೆ ಅನುಸಾರವಾಗಿ ರಾಜರು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಈಗ ನಾವು ಅಂತೀವಲ್ಲ, ಕಾಲ ಚೇಂಜ್ ಆಗಿದೆ, ಸಮಯ ಚೇಂಜ್ ಆಗಿದೆ, ಕಲಿಯುಗ, ಏನು ಧರ್ಮ ಮಾಡಲಿಕ್ಕೆ ಆಗೋದಿಲ್ಲ, ಇಷ್ಟೇ ಅಂತ ತಿಳ್ಕೊಂಡಂತೇವೆಲ್ಲ. ಕುಂತಿಯ ಮಾತನ್ನು ಕೇಳಿ. ಸಮಯದ ಪರಿಸ್ಥಿತಿ, ವಾತಾವರಣಕ್ಕೆ ಅನುಸಾರವಾಗಿ ರಾಜರಿರಬೇಕೆ ಅಥವಾ ತಾವು ಹೊಸದಾಗಿ ವಾತಾವರಣವನ್ನು ನಿರ್ಮಿಸಬೇಕೆ? ಕುಂತಿ ಹೇಳ್ತಾಳೆ, ಕಾಲೋವಾ ಕಾರಣಂ ರಾಜ್ಞಾಂ ರಾಜಾವಾ ಕಾಲ ಕಾರಣಂ. ಅಥವಾ ರಾಜ ಆ ಸಮಯವನ್ನು ತಾನು ನಿರ್ಮಿಸಲಿಕ್ಕೆ ಸಮರ್ಥನಾಗಬೇಕೆ, ತಾನೇ ಒಂದು ವಾತಾವರಣದ ನಿರ್ಮಿತಿ ಮಾಡಬೇಕೆ. ಇತಿ ಸಂಶಯೋ ಮಾಭೂಹು, ಇದರ ಬಗ್ಗೆ ಸಂಶಯ ಪಡಬೇಡ ಧರ್ಮರಾಜ. ರಾಜ ಕಾಲಸ್ಯ ಕಾರಣಂ, ರಾಜ ಸಮಯದ ಸಂಪೂರ್ಣ ವಾತಾವರಣದ ನಿರ್ಮಿತಿಯನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಅದೇ ರೀತಿಯಾಗಿ ಭೂಸುರರು ಅಂತ ತಿಳ್ಕೊಂಡಿರ್ತಕ್ಕಂಥ ಬ್ರಾಹ್ಮಣರು ಸಹ ತಮ್ಮ ಮನೆಯನ್ನು, ತಮ್ಮ ಪರಿಸರವನ್ನು ಕೃತಯುಗವನ್ನಾಗಿ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ರಾಜ ಕಲಿಯುಗದಲ್ಲಿಯೂ ಕೂಡ ತನ್ನ ರಾಜ್ಯವನ್ನು ಕೃತಯುಗವನ್ನಾಗಿ ಮಾಡಬಹುದು, ತನ್ನ ಯುಗವನ್ನು ತ್ರೇತಾಯುಗವನ್ನಾಗಿ ಮಾಡಬಹುದು, ತನ್ನ ರಾಜ್ಯವನ್ನು ದ್ವಾಪರಯುಗವನ್ನಾಗಿ ಮಾಡಬಹುದು. ಇವತ್ತು ನೋಡಿದ್ದೀರಲ್ಲ, ನಮ್ಮ ಸ್ವಾಮಿಗಳು ಯಾವ ಊರಲ್ಲಿರ್ತಾರೆ ಅವತ್ತು ಆ ಊರಲ್ಲಿ ಕೃತಯುಗ ಇರ್ತದೆ. ಮೊನ್ನೆ ಸುಧಾಮಂಗಳ ನೋಡಿದ್ದೀರಲ್ಲ, ಎಂಥ ಅದ್ಭುತವಾಗಿರ್ತಕ್ಕಂಥ ವಾತಾವರಣ. ಅಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮಳೆಖೇಡದಲ್ಲಿದ್ದಂತಲೇ ಅನುಭವ ಬರ್ತಾಯಿತ್ತು. ಅಷ್ಟೇ ಅಲ್ಲ, ಪರ್ಸ್ನಾಲಿಟಿ ಬಗ್ಗೆ ಆಧುನಿಕ ಸೈಕಾಲಜಿಸ್ಟು ಕೂಡ ಹೇಳ್ತಾರೆ. ಏನು ಅಂತ ತಿಳ್ಕೊಂಡಂತಂದರೆ, ಯಾವ ವ್ಯಕ್ತಿಯನ್ನು ಹೀರೋ ಅಂತ ಅನ್ಬೇಕು, ಯಾವ ವ್ಯಕ್ತಿ ಕಾಲಕ್ಕೆ ಅನುಸಾರ ಪರಿಸರದ ಅನುಸಾರವಾಗಿ ತಾನು ಬದಲಾಗ್ತಾನೆ ಅವನು ಹೀರೋ ಅಲ್ಲ. ತನಗೆ ಬೇಕಾದಂತೆ ಆ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾನಲ್ಲ, ತನ್ನ ಪರಿಸರವನ್ನು ತನಗೆ ಅನುಕೂಲವಾಗಿ ಮಾಡ್ಕೊಳ್ತಾನೆ, ಅವನು ಹೀರೋ. ಕಲಿಯುಗ ಅಂತ ತಿಳ್ಕೊಂಡಂತೇಳಿ ಧರ್ಮ ಬಿಡೋದು ಯೋಗ್ಯವಲ್ಲ. ಕಲಿಯುಗದಲ್ಲಿ ನನ್ನ ಮನೆ, ನನ್ನ ಬಂಧು, ನನ್ನ ಬಾಂಧವ, ನನ್ನ ಪರಿವಾರವನ್ನು ನಾನು ಕೃತಿಯುಗ ಮಾಡ್ತೇನೆ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲರನ್ನು ಧಾರ್ಮಿಕರನ್ನಾಗಿ ಮಾಡ್ಲಿಕ್ಕೆ ಬರ್ತಾರೆ. ಆದ್ದರಿಂದಾಗಿ ನಾವು ಏನು ಮಾಡಬೇಕು ಅಂತ ನೀವು ಮನಸ್ಸು ಮಾಡು. ಭೈಕ್ಷಂ ವಿಪರಿಷಿದಂತೆ ಅಲ್ಲ ಧರ್ಮರಾಜ, ಭಿಕ್ಷೆ ಬೇಡ್ತೀಯಲ್ಲೋ, ಇಂದ್ರಪ್ರಸ್ಥಂ ವೃಕಪ್ರಸ್ಥಂ ಜಯಂತಂ ವಾರಣಾವತಂ, ಯಾವುದೋ 4 ಹಳ್ಳಿಗಳನ್ನು 5 ಊರು ಕೊಟ್ಟರೆ ಸಾಕು ಅಂತ ತಿಳ್ಕೊಂಡಂತೇಳಿ. ಭಿಕ್ಷೆ ಇದು ನಿನ್ನ ಧರ್ಮವಲ್ಲ. ವೈಶ್ಯರಂತೆ ಕೃಷಿಯೂ ಕೂಡ ಮಾಡೋದಿಲ್ಲ. ಕ್ಷತ್ರಿಯೋಸಿ, ಕ್ಷತ್ರಿಯನಾಗಿದ್ದೆ ಧರ್ಮರಾಜ, ಬಾಹುಬಲದಿಂದ ನಿಮ್ಮ ರಾಜ್ಯವು ನಿಮ್ಮ ರಾಜ್ಯ, ಅದು ನಿಮ್ಮ ಅಪ್ಪ ಸ್ಥಾಪನೆ ಮಾಡಿದ ರಾಜ್ಯ, ಅದು ನೀವು ರಾಸೂಯದಲ್ಲಿ ಗೆದ್ದು ಕಟ್ಟಿರ್ತಕ್ಕಂಥ ರಾಜ್ಯ ಸಹಿತವಾಗಿ ಕೊಟ್ಟರೆ ಸಂಧಿ ಮಾಡಿಕೊಳ್ಳಿ, ಇಲ್ಲ ಯುದ್ಧ ಮಾಡಿ ಕಸಿದುಕೊಳ್ಳಿ. ನಿನ್ನಂಥವರು ಭಿಕ್ಷೆ ಬೇಡ್ತಾ ಇದ್ದರೆ ವೀರಾಣಿಯಾಗಿರ್ತಕ್ಕಂಥ ನನಗೆ ಎಷ್ಟು ದುಃಖ ಆಗಬೇಕು. ಒಂದು ಕತೆ ಹೇಳ್ತೇನೆ ಕೇಳು. ವಿದುಲಾ ಅಂತಿಕೊಂಡಂತ ಹೇಳಿ ಒಬ್ಬ ಕ್ಷತ್ರಿಯ ಮಹಿಳೆ ಯುದ್ಧದಲ್ಲಿ ಗಂಡ ಸತ್ತೋದ. 18 ವರ್ಷದ ಮಗನಿಗೆ ಸಿಂಧು ರಾಜನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದಾಳೆ. ಯುದ್ಧ ಮಾಡಿ ಗೆದ್ದು ಬಾ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಹೋಗಿರ್ತಕ್ಕಂತಹ ಅವನ ಮಗ
ಅವ್ರ ವಿಶಾಲ ಸೈನ್ಯ ನೋಡಿ ಗಾಬರಿಯಾಗಿ ನಾವು ಸೋಲೋದು ನಿಶ್ಚಿತ, ಯುದ್ಧ ಮಾಡ್ತಾನ, ಸತ್ತೋದ್ರೆ ನಮ್ಮ ಅಮ್ಮನ ನೋಡ್ತಕ್ಕಂಥವ್ರು ಯಾರು ಅಂತ ಹೇಳಿ ತಿರುಗಿ ಬಂದು ಮಲ್ಕೊಂಡ. ಯುದ್ಧದಿಂದ ಮಗ ತಿರುಗಿ ಬಂದಿದ್ದಾನೆ ಅಂತ ಬಂದು ನೋಡಿದ ಕ್ಷಣಕ್ಕೇನೆ ರೂಮ್ನಲ್ಲಿ ಮಲ್ಕೊಂಡಿದ್ದನ್ನು ನೋಡಿ ಆ ಕಾಲಕ್ಕೆ ಉತ್ತಿಷ್ಠಯೇ ಕಾಪುರುಷ ಮಾ ಶೇಷ್ವೇಬಂ ಪರಾಜಿತ, ಹೇಳು ಮೂರ್ಖರಂತೆ ಏನು ಮಲ್ಕೊಂಡಿದ್ದಿ? ಕ್ಷತ್ರಿಯ ವ್ಯಕ್ತಿ ಬೆನ್ನು ತೋರಿಸಿ ರಣದಿಂದ ಬೆನ್ನು ತೋರಿಸಿ ತಿರುಗಿ ಬರಬೇಕೆ? ಇಂತಹ ಸಂದರ್ಭದಲ್ಲಿ ಯುದ್ಧ ಮಾಡಿ ಪ್ರಾಣ ಬಿಟ್ಟರೂ ಕೂಡ, ಅಮ್ಮ ನಾವು ಒಬ್ಬನೇ ಮಗ, ನಾ ಹೋದರೆ ನಾನು ನೋಡ್ಕೊಳ್ತೇನೆ, ಆದರೆ ಹೇಡಿಯಾಗಿ ಈ ರೀತಿಯಾಗಿ ಬಂದಿರತಕ್ಕಂಥದ್ದು ಸರಿಯಲ್ಲ. ಕುರುಸತ್ವಂಚ ಮಾನಂಚ, ನೀನು ಕ್ಷತ್ರಿಯ, ನಿನ್ನ ಮರ್ಯಾದೆ ರಕ್ಷಣೆ ಇಟ್ಟುಕೋ, ಸ್ವಾಭಿಮಾನವನ್ನು ಸ್ವೀಕರಿಸು, ನಿನ್ನ ವಂಶವನ್ನು ಉದ್ಧಾರ ಮಾಡಬೇಕಾಗಿದ್ದರೆ ಯುದ್ಧಕ್ಕೆ ಹೋಗು. ದಾನೆ ತಪಸ್ಸಿ ಸತ್ಯೇಚ ಯಶ್ಯ ನೋಚ್ಚರಿತಂ ಯಶಃ ವಿದ್ಯಾಯಾಮರ್ಥಲಾಭೇವ ಮಾತುರುಚ್ಚಾರೇವ ಸಹ. ಮಗನಾಗಿ ಹುಟ್ಟಿ ದಾನ ತಪಸ್ಸು ಸತ್ಯ ಮಾಡುವಿಕೆ ಮಾತನಾಡುವಿಕೆ ವಿದ್ಯಾ ಸ್ವಧರ್ಮ ಪರಿಪಾಲನೆ ಈ ರೀತಿಯಾಗಿ ಮಾಡದೇ ಇದ್ದರೆ, ದಾನ ಧರ್ಮ ಮಾಡದೇ ಇದ್ದರೆ, ತಪಸ್ಸನ್ನು ಮಾಡದೇ ಇದ್ದರೆ, ಯಜ್ಞಯಾಗಾದಿಗಳನ್ನು ಮಾಡದೇ ಇದ್ದರೆ, ಶಾಸ್ತ್ರಾನುಸಾರವಾಗಿ ವರ್ಣಾಶ್ರಮೋಚಿತ ಧರ್ಮವನ್ನು ಪರಿಪಾಲನೆ ಮಾಡದೇ ಇದ್ದರೆ ಅವನು ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಮಗ ಅಲ್ಲ. ಹೇಗೆ ವಿಸರ್ಜನಾಂಗದಿಂದ ಮೂತ್ರ ಮಲಗಳು ಹೊರಗೆ ಬರ್ತದೆ, ಹಾಗೆ ಇವನು ಮೂತ್ರಮಲ ಒಂದು ರೂಪದಿಂದ ಬಂದಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಷ್ಟೇ. ನಿರಮರ್ಷಂ ನಿರುತ್ಸಾಹಂ, ಯಾವ ವ್ಯಕ್ತಿಗೆ ನಮ್ಮ ರಾಜ್ಯ ಗೆಲ್ಲಬೇಕು, ನನ್ನ ಸ್ವಂತವಾಗಿರ್ತಕ್ಕಂಥದ್ದನ್ನು ನಾನು ತೆಗೆದುಕೊಳ್ಬೇಕು ಅಂತಿಕೊಂಡಂತನ್ನುವ ಸಿಟ್ಟು ಯಾವನ ಹತ್ರ ಇಲ್ಲ, ಉತ್ಸಾಹ ಯಾವನ ಹತ್ರ ಇಲ್ಲ, ಪರಾಕ್ರಮ ಯಾವನ ಹತ್ರ ಇಲ್ಲ. ದೇವಾ ಇಂಥ ಮಕ್ಕಳನ್ನು ಕೊಡಬೇಡ ಅಂತ ತಿಳ್ಕೊಂಡು ಅಂತೇಳಿ ವಿದುಲ ಬೇಡ್ಕೊಳ್ತಾ ಇದ್ದ. ಹೇಳು, ಹೋಗು ಯುದ್ಧವನ್ನು ಮಾಡು. ಯುವಾರೂಪೇಣ ಸಂಪನ್ನ, ನಿನ್ನಂಥ ವೀರಪುರುಷರು ಪರಾಕ್ರಮದ ಅವಸರದಲ್ಲಿ ಅಂಜಿದರೆ ಅಂಜಿ ಓಡಿ ಬಂದು ಮಲ್ಕೊಂಡ್ರೆ ಸತ್ತಂತೆ. ಅಲ್ಲಿ ಹೋಗಿ ಸಾಯ್ತಿ, ಇಲ್ಲೂ ಸತ್ತಿದ್ದೆ. ಸ್ವರ್ಣಾಶ್ರಮ ಧರ್ಮ ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಅವನು ಜೀವಂತ ಅಲ್ಲ, ಮೃತವತ್. ಆದ್ದರಿಂದಾಗಿ ಅಲ್ಲಿ ಹೋಗಿ ಸತ್ತರೆ ಸ್ವರ್ಗಕ್ಕಾದರೂ ಹೋಗ್ತಿ, ಇಲ್ಲಿ ಮನೆಗೆ ಬಂದು ಕೂತ್ಕೊಂಡು ಈ ರೀತಿ ಸತ್ತೋದ್ರೆ ನರಕ, ಮಹಾ ನರಕಕ್ಕೆ ಹೋಗ್ತಿ. ನಾನು ಕ್ಷತ್ರಾಣಿ, ಹೊರಡು. ಕೊನೆಗೆ ಅವಳು ಏನು ಮಾಡ್ತಾಳೆ ವಿದುಲ, ತನ್ನ ಸೊಂಟದಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಚೂರಿ ಹೊರಗೆ ತೆಗಿತಾಳೆ. ಯುದ್ಧಕ್ಕೆ ಹೋಗಿ ಸಾಯ್ತೀಯೋ ನಾನೇ ನೀನು ಕೊಲ್ಲು ಅಂತ ಕೇಳ್ತಾಳೆ. ಹೇಡಿಯಾದ ಮಗ ನನಗೆ ಬೇಕಾಗಿಲ್ಲ, ಓಡಿ ಬಂದಿರತಕ್ಕಂಥ ಮಗನ ತಾಯಿ ಅಂತ ನನಗೆ ಅನ್ಸ್ಕೊಳ್ಳೋದು ಬೇಕಾಗಿಲ್ಲ ಅಂತಂದಾಗ ಆ ಕಾಲಕ್ಕೆ ಅವನು ಯುದ್ಧಕ್ಕೆ ಹೋದ. ಆ ವಿದುಲೆಯಂತೆ ನಾನಿದ್ದೇನೆ ಕುಂತಿ. ಆದ್ದರಿಂದಾಗಿ ಪಾಂಡವರು ನೀವು ಸಂಧಿ ಮಾಡಿ ರಾಜ್ಯ ಕೊಟ್ಟರೆ, ಪೂರ್ತಿ ನಿಮ್ಮೆಲ್ಲ ಭಾಗದ ಪೂರ್ತಿಯನ್ನು ಕೊಟ್ಟರೆ ಸರಿ, ಇಲ್ಲದೆ ಇದ್ದರೆ ಯುದ್ಧ ಮಾಡಿ ನಿಮ್ಮ ಆ ವಿಶೇಷವಾಗಿರ್ತಕ್ಕಂತಹ ಕ್ಷತ್ರಿಯ ಧರ್ಮವನ್ನು ತೋರಿಸಿ, ಉತ್ಥಾತವ್ಯಂ ಜಾಗೃತವ್ಯಂ ಯೋಕ್ತವ್ಯಂ ಭೂತಿಕರ್ಮಸು ಭವಿಷ್ಯತ್ಯೇವ ಮನಃ ಕೃತ್ವ ಸತತಮವ್ಯಥೈ. ನನ್ನ ಮೇಲೆ ಪರಮಾತ್ಮ ಅನುಗ್ರಹ ಇದೆ, ನನಗೆ ಸಫಲತಾ ಸಿಕ್ಕೇ ಸಿಗ್ತದೆ ಅಂತನ್ನುವ ದೃಢ ವಿಶ್ವಾಸವನ್ನು ಇಟ್ಟು ಪರಮಾತ್ಮನ ನಂಬಿದ ವ್ಯಕ್ತಿಗೆ ಪರಮಾತ್ಮ ಜಯವನ್ನು ಕೊಡ್ತಾನೆ. ಇದೇ ಮಾತನ್ನು ಭೀಮಸೇನ ಧರ್ಮರಾಜನಿಗೆ ಮೊದಲೇ ಹೇಳಿದ್ದ. ಸ್ಥಿರೋನುಭಾವ ಏವಮೇ
ಮನುಷ್ಯ ತಿಳ್ಕೊಳ್ಬೇಕಂತೆ, ನನಗೆ ಪೂರ್ತಿ ವಿಶ್ವಾಸ ಇದೆ, ಮಹಾನ್ ಅನುಗ್ರಹವರೇ, ನನ್ನ ಮೇಲೆ ಭಗವಂತನ ಅನುಗ್ರಹ ಇದೆ, ಪ್ರಯತ್ನ ಮಾಡಿದರೆ ನಾನು ಬಯಸಿದ ಫಲ ಕೊಡ್ತಾನೆ ಅಂತನ್ನೋದು ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನಮಃ. ಅದನ್ನು ಮಾಡಿ ನಾವು ಸಫಲತೆಯನ್ನು ಪಡೆಯೋಣ. ಮಹಾಪ್ರಯತ್ನ ವರ್ಜಿತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರನಾಗೋದಿಲ್ಲ. ಮಹಾಪ್ರಯತ್ನ ವರ್ಜಿತ ಹರೇರ ಅನುಗ್ರಹೋಜ್ಜಿತ ಅಂಥೇಳಿ ಭೀಮಸೇನ ಧರ್ಮರಾಜನಿಗೆ ಹೇಳಿದ್ದನ್ನೇ ಕುಂತಿ ಹೇಳ್ತಾ ಇದ್ದಾಳೆ. ಹೇಳು, ಶತ್ರುವನ್ನು ಸೋಲಿಸಿ ನಿಮ್ಮ ಸ್ವಂತ ರಾಜ್ಯವನ್ನು ಪಡೆಯಿರಿ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿರ್ತಕ್ಕಂತಹ ವಿಚಾರವನ್ನು ಹೇಳಿ ಕೊನೆಗೆ ಹೇಳ್ತಾಳೆ. ಆಗ ಅವನು ರಾಜಪುತ್ರನು ಕೂಡ ವಿದುಲೆಯ ಮಾತನ್ನು ಕೇಳಿ ಯುದ್ಧಕ್ಕೆ ಹೋಗಿದ್ದಾನೆ. ಅದರಂತೆ ನೀವು ಕೂಡ ಮಕ್ಕಳೇ, ನನ್ನ ಆಶೀರ್ವಾದ ಇದೆ. ಪೃಥ್ವೀಂ ಪುತ್ರಸ್ತೆ ಪೃಥ್ವೀಂ ಜೇತ ಯಶಶ್ಚಾಶ್ಚ ದಿವಂ ಸ್ಪೃಶೇತ್ ಹತ್ವಾ ಕುರುಶ್ಚ ಸಂಗ್ರಾಮೇ ವಾಸುದೇವ ಸಹಾಯವಾನ್ ಪಿತೃವಂಶಂ ಪ್ರಣಷ್ಟಂಚ ಪುನರಪ್ಯುದ್ಧರಿಷ್ಯತಿ ಭ್ರಾತೃಭಿಃ ಸಹಿತ ಶ್ರೀಮಾನ್ ತ್ರೀನ್ಮೇಧಾನ್ ಅಪರಿಷ್ಯತಿ ಅಂತ ತಿಳ್ಕೊಂಡಂತಾನಿದ್ದಾರೆ. ಕೃಷ್ಣ, ನೀನು ಅವ್ರ ಜೊತೆಗಿದ್ದೆ. ಭೀಮಸೇನ ಅಲ್ಲಿದ್ದಾನೆ. ಏಷ ಜ್ಯೇಷ್ಠಿತಿ ಸಂಗ್ರಾಮೇ ಕುರುನ್ ಸರ್ವಾನ್ ಸನಾತನಾನ್ ಭೀಮಸೇನ ದ್ವಿತೀಯಶ್ಚ ಲೋಕಮುದ್ವರ್ತಯಿಷ್ಯತಿ. ಭೀಮಸೇನ ಇದ್ದಲ್ಲಿ ಪರಾಜಯ ಅಂತ ಅನ್ನೋದಿದೆಯಾ? ಸೋಲು ಅಂತನ್ನೋದಿದೆಯಾ? ಸಂಪೂರ್ಣ ಪೃಥ್ವಿಯನ್ನು ಒಂದೇ ಕ್ಷಣದಲ್ಲಿ ಗೆಲ್ಲುವ ಸಾಮರ್ಥ್ಯ ಅವನಿಗಿದೆ. ಪರಮಾತ್ಮ, ನೀನು ಜೊತೆಯಲ್ಲಿದ್ದಿ, ನನಗೆ ವಿಶ್ವಾಸ ಇದೆ. ಈ ಪೃಥ್ವಿಯನ್ನು ಗೆದ್ದು ಪುನಃ ತನ್ನ ರಾಜ್ಯವನ್ನು ಪಡಿತಾನೆ ಅಂತ ವಿಶ್ವಾಸ ಇದೆ. ಪರಮಾತ್ಮ ನಿನ್ನ ಅನುಗ್ರಹ ಅವರ ಮೇಲೆ ಇರಲಿ ಅಂತ ತಿಳ್ಕೊಂಡಂತೇಳಿ ಕುಂತಿ ಕೃಷ್ಣನ ಮುಖಾಂತರ ತನ್ನ ಅಭಿಪ್ರಾಯವನ್ನು ಹೇಳಿ ಕಳಿಸಿದ್ದಾಳೆ. ಯುದ್ಧದಲ್ಲಿ ಸತ್ತರೂ ಸ್ವರ್ಗ, ಗೆದ್ದರೆ ರಾಜ್ಯ. ಮುಂದೆ ಕೃಷ್ಣ ಇದೇ ಮಾತನ್ನು ಹೇಳ್ತಾನೆ. ಆದರೆ ಹೇಡಿಗಳಾಗಬೇಡಿ ಅಂತ ತಿಳ್ಕೊಂಡಂತೇಳಿ ವೀರಾಣಿಯಂತೆ ನನ್ನ ಅತ್ತೆ ಕುಂತಿ ಹೇಳ ಕಳಿಸಿದ್ದಾಳೆ. ನಾನು ಹೃದಯದಲ್ಲಿ ಧನ್ಯ ಧನ್ಯ ಧನ್ಯ, ಇಂಥ ಅತ್ತೆಯನ್ನು ಪಡೆದ ನಾನು ಧನ್ಯ, ಇಂಥ ತಾಯಿಯನ್ನು ಪಡೆದ ನನ್ನ ಗಂಡಂದರು ಧನ್ಯ ಅಂತ ತಿಳ್ಕೊಂಡಂತೇಳಿ ನನಗೆ ಭಾಳ ಸಂತೋಷವಾಗಿದೆ. ಮುಂದೇನು ಘಟನೆಗಳು ನಡೆದು ಅಂತ ಅನ್ನೋದನ್ನು ಕ್ರಮವಾಗಿ ನಾಳಿಂದ ನಾನು ಹೇಳ್ತಾ ಹೋಗ್ತೇನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ.